ಅದು ಅತ್ಯಂತ ಹಿರಿಯಾಗುವ ನಮ್ಮ BS ಹಸನಬ್ಬಾಕ್ ಅವರು ಅತ್ಯಂತ ಹಿರಿಯರು. ಎಷ್ಟು ವಯಸ್ಸೀಗ? 74 ವರ್ಷ ಆದರೂ ಕೂಡ ನಮಗಿಂತ ಭಾಳ ಆ್ಯಕ್ಟಿವ್ ಆಗಿ ಈಗಲೂ ಕೂಡ ಬಹುಶಃ ಸಾಹಿತ್ಯ ಲೋಕದಲ್ಲಿ ಅವರದೇ ಆದ ವಿಶಿಷ್ಟ ಕೊಡುಗೆ ಕೊಟ್ಟಂಥವರು. ಅದೇ ರೀತಿ ನಮ್ಮ ಹುಸೇನ್ ಕಾಟಿಪಲ್ಲಿಯಲ್ಲಿ ಜಲೀಲ್ ಇರಲಿ, ಬಶೀರ್ ಅಬ್ಬಾಸ್ ಇದ್ದಾರೆ, ಬಶೀರ್ ಇದ್ದಾರೆ, ಹಮೀದ್ ಇದ್ದಾರೆ, ಜಕ್ಕರ್ ಇದ್ದಾರೆ, ನಮ್ಮ ಮೂಡಿಗೆರೆ ಇದೆ. ಬಹುಶಃ ಎಲ್ಲರೂ ಕೂಡ ಎಲ್ಲರ ಪೇರು ಚೋಲೋಣ ಮೆಂಬರ್ ಮಾರದಿಲ್ಲ ಇದೆ ಆದ ಕಾರಣ ಬಹಳಷ್ಟು ಹಿರಿಯ ಕಾಲಿದವರಿದ್ದಾರೆ. ಬಹುಶಃ ಹೇಳಿದಾಗೆಲ್ಲ ಹೇಳ್ಬೇಕಾಗ್ತದೆ. ಸಲಾಂ ಅವರು, ಸಿದ್ದಿಕ್ ಮೂಟಗೋಳಿ ಅವರು ಬಹುಶಃ ಸಾಹಿತ್ಯ ಲೋಕದಲ್ಲಿ ಸಾಮಾಜಿಕ ಕೆಲಸ ಮಾಡೋದೆಲ್ಲ ನಮ್ಮ ಸನ್ಮಿತ್ರ ಬಹುಶಃ ಇವತ್ತು ಇಲ್ಲಿ ಜೊತೆ ಸೇರಿದ್ದಾರೆ. ಅದೇ ರೀತಿ ಈ ಒಂದು ಭಾಗವಹಿಸಂತ ಎಲ್ಲ ನಮ್ಮ ಹಿರಿಯಗಣ್ಯ ವ್ಯಕ್ತಿಗಳೇ, ಹಿತೈಷಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ. ಉಳ್ಳಾಲ ತಾಲೂಕಿನ 3ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ನಾನು ಪ್ರಪ್ರಥಮವಾಗಿ ಮೇಲ್ತನೆ ದೇರ್ಲಕಟ್ಟೆ ಹಾಗೂ ಈ ಒಂದು ಬ್ಯಾರಿ ಸಾಹಿತ್ಯ ಸಮ್ಮೇಳನ ಇಲ್ಲಿ ಏರ್ಪಡಿಸಲಿಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ಮತ್ತು ಶ್ರಮ ಪಟ್ಟಂತೆಲ್ಲ ನಮ್ಮ ಕಾರ್ಯಕರ್ತ ಸನ್ಮಿತ್ರರನ್ನು ಹಾಗೂ ಇದಕ್ಕೆ ಪ್ರೋತ್ಸಾಹ ಮತ್ತು ನೇತೃತ್ವವನ್ನು ಕೊಟ್ಟಂಥ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರನ್ನು ಮತ್ತು ಅದರ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಮುಡಿಪು ಅಥವಾ SK ಹಾಲ್ ಬಹುಶಃ ಈ ಒಂದು ಬ್ಯಾರಿ ಮತ್ತು ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರ ಸೋದರತೆಯ ದೊಡ್ಡ ಮಟ್ಟದ ಕೇಂದ್ರ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಈ ಒಂದು ವ್ಯಾಪ್ತಿಯಲ್ಲಿ 3ನೇ ಮಟ್ಟದ ಸಾಹಿತ್ಯ ಸಮ್ಮೇಳನ ತಾವು ಇವತ್ತು ಮಾಡಿ ಇಲ್ಲಿ ಹಮ್ಮಿಕೊಂಡು ತಾವಿವತ್ತು ಬಂದಿದ್ದೀರಿ. ಬಹುಶಃ ನಾನು ಒಬ್ಬ ಸೋದರನಾಗಿ ಪ್ರತಿದಿನ ಹೇಳಿದಿಷ್ಟೇ, ಬ್ಯಾರಿ ಸಮ್ಮೇಳನ ಅದು ಒಂದು ದಿವಸ ಸಮ್ಮೇಳನ ಮಾತ್ರ ಅಲ್ಲ, ಅದು ನಾವೆಲ್ಲ ಇವತ್ತು ಸೇರಿಕೊಂಡು ಒಂದು ದಿವಸ ಆಚರಣೆ ಮಾಡಿ ಸಂಭ್ರಮದಿಂದ ಭಾಗವಹಿಸಿಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ. ಇವತ್ತು ಮಾಡಿದಂಥ ಕಾರ್ಯಕ್ರಮ ಅದು ಬ್ಯಾರಿ ಸಮಾಜದ ಮತ್ತು ಬ್ಯಾರಿ ಭಾಷೆಯ ಇತಿಹಾಸ ಏನಿದೆ, ಬ್ಯಾರಿ ಸಮುದಾಯದ ಸಂಸ್ಕೃತಿ ಏನಿದೆ, ನಮ್ಮ ಪರಂಪರೆ ಏನಿದೆ, ನಮ್ಮ ಆಚಾರ ಏನಿದೆ, ನಾವು ಸೌಹಾರ್ದ ಕೊಟ್ಟಂತೇನು ಅಥವಾ ವ್ಯಾಪಾರಶತೆ ನಮಗೆ ಕೊಟ್ಟುವಂಥ ವಿಚಾರಗಳೇನು, ಇದೆಲ್ಲ ಕೂಡ ನಾವು ಇದು ಅರ್ಥ ಮಾಡಿಕೊಂಡು ಮತ್ತು ಸಾಹಿತ್ಯ ಲೋಕ ನಮಗೆ ಕೊಟ್ಟಂಥ ವಿಶಿಷ್ಟತೆ ಏನು, ಇದನ್ನೆಲ್ಲ ಕೂಡ ನಾವು ಇವತ್ತು ಅರ್ಥ ಮಾಡಿಕೊಂಡು ಅದನ್ನು ಆಚರಿಸುವ ಜೊತೆಯಲ್ಲಿ ಇದು ಬಹುಶಃ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಇಡೀ ಸಮಾಜ ಮತ್ತು ಸಮುದಾಯದ ಬ್ಯಾರಿ ಸಂಸ್ಕೃತಿಯನ್ನು ಭವಿಷ್ಯದ ಜನಾಂಗಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಇವತ್ತು ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ವಿಶಿಷ್ಟವಾದ ಜಿಲ್ಲೆ. ಇಲ್ಲಿ ಬಹುಶಃ ನಾವು ಮುಸ್ಲಿಂ ಸಹೋದರರು ನಾವು ಕೂಡ ಬ್ಯಾರಿ ಮಾತಾಡ್ತೇವೆ, ಹಿಂದೂ ಸಹೋದರೆಲ್ಲ ಕೂಡ ತುಳು ಮಾತಾಡ್ತಾರೆ, ಕ್ರಿಶ್ಚಿಯನ್ ಸಹೋದರೆಲ್ಲ ಕೂಡ ಇವತ್ತು ನಮ್ಮ ಕೊಂಕಣಿ ಮಾತಾಡ್ತಾರೆ. ಈ 3 ಭಾಷೆ ಕೂಡ ಲಿಪಿ ಇಲ್ಲ, 3 ಭಾಷೆ ಕೂಡ ಲಿಪಿ ಇಲ್ಲ. ಈಗೀಗ ಬಂದಿದೆ ರೀಸೆಂಟಾಗಿ 10-15 ವರ್ಷಗಳಿಂದ ಮಾತ್ರ ಲಿಪಿಗಳು ಇವತ್ತು ತುಳು ಮತ್ತು ಕೊಂಕಣಿಗೆ ಇವತ್ತು ಪ್ರಾರಂಭ ಆಗಿದೆ. ಎಲ್ಲದ ಲಿಪಿಯೇ ಇಲ್ಲ. ಸಾವಿರಾರು ವರ್ಷಗಳಿಂದ ಜನಸಾಮಾನ್ಯ ಬಾಯಲ್ಲಿ ಮಾತಾಡಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡೇ ಇದನ್ನು ಈ ಭಾಷೆಯನ್ನು ಉಳಿಸಿಕೊಂಡು ಇದರ ಸಂಸ್ಕೃತಿ ಉಳಿಸಿಕೊಂಡು ಬಂದಿದ್ದಾರೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಆದರೆ ಇಂಥ ಕಾರ್ಯಕ್ರಮವೇ ನಮ್ಮ ಭಾಷೆಯ ಸಂಸ್ಕೃತಿ ಮತ್ತು ಭಾಷೆಯ ಆ ಗಟ್ಟಿತವನ್ನು ಈ ಬೇರೂರಿಗೆ ಭಾಳಷ್ಟು ಬಲಿಷ್ಠವಾಗಿ ಮುಂದೆ ತಗೊಂಡು ಹೋಗಲಿಕ್ಕೆ ಈ ರೀತಿಯ ಕಾರ್ಯಕ್ರಮ ಭಾಳಷ್ಟು ಪ್ರಯೋಜನ ಇವತ್ತು ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಬ್ಯಾರಿ ಭಾಷೆ ಅಂತ ಹೇಳಿದರೆ ನಾವು ಮಾತಾಡ್ತಾ ಭಾಷೆ ಅಂತ ಹೇಳಿದರೆ ಒಂದು ಸೀಮಿತವಾಗುವುದಿಲ್ಲ. ನಮ್ಮ ಲ್ಯಾಂಗ್ವೇಜ್ ಮಾತ್ರ ಭಾಷೆ ಅಲ್ಲ, ನಾವು ಮಾತಾಡೋದು ಭಾಷೆ ಅಲ್ಲ, ನಮ್ಮ ಜೀವನ ಶೈಲಿಯೇ ಇಸ್ ಅ ಲ್ಯಾಂಗ್ವೇಜ್. ನಾನು ಯೂಟಿಕ್ ಆದರೆ ಇಸ್ ಅ ಲ್ಯಾಂಗ್ವೇಜ್, ನೀವು ಒಂದು ಲ್ಯಾಂಗ್ವೇಜ್. ನಮ್ಮ ಜೀವನ ಶೈಲಿ ಏನಿದೆಯಾ ಅದೊಂದು ಭಾಷೆ, ಅದು ಆ ಒಂದು ಲ್ಯಾಂಗ್ವೇಜ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮಾಡೋದು ಕೆಲಸಗಳು ಕೂಡ ಇಸ್ ಒನ್ ಆಫ್ ದ ಲ್ಯಾಂಗ್ವೇಜ್. ಯಾಕಂತ ಹೇಳಿದರೆ ಬಹುಶಃ ಒಂದು ಭಾಷೆ ಅಂತ ಹೇಳಿದರೆ ಬರಹಗೆ ಮಾತ್ರ ಸೀಮಿತವಾಗದೆ ನಮ್ಮಲ್ಲಿರುವಂಥ ವ್ಯಕ್ತಿತ್ವ ಏನಿದೆ, ಬ್ಯಾರಿ ವ್ಯಕ್ತಿತ್ವ ಏನು, ಬ್ಯಾರಿಗಳ ಆ ಭಾಷೆ ಏನು, ಬ್ಯಾರಿಗಳ ಶ್ರಮ ಏನು, ಬ್ಯಾರಿಗಳ ಪರಂಪರೆ ಏನು, ಬ್ಯಾರಿಗಳ ಬಹುಶಃ ಊಟ ಉಪಚಾರಗಳೇನು, ಬ್ಯಾರಿಗಳ ಬಹುಶಃ ಇವು ಅಥವಾ ಸೌಹಾರ್ದತೆ ಕೊಟ್ಟ ಕೊಡುಗೆ ಏನು, ಇದೆಲ್ಲ ಸೇರಿದರೆ ಅದೊಂದು ಬ್ಯಾರಿ ಭಾಷೆಯಾಗಿ ಇವತ್ತು ನಮಗೆ ಸಿಕ್ಕುವಂಥದ್ದು. ಅದನ್ನು ನಾವು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಂಥ ಕೆಲಸಗಳನ್ನು ಬಹುಶಃ ಎಲ್ಲರೂ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತದಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದು ಬನ್ನಿ ಬೇರೆ ಭಾಷೆಗೆ ಬನ್ನಿ, ಪೇಪರ್ ಹಂಗೆ ಕರ್ತಾವನಲ್ಲ ಉಡಿಪ್ಪ ಎಲ್ಲ ಪೇಪರ್ ಹಂಗೆ ಇದ್ದಿರಲ್ಲ. ಆದ ಕಾರಣ ನಾನು ಬಹುಶಃ ಬ್ಯಾರಿ ಸಾಹಿತ್ಯದಲ್ಲಿ ಹೀಗಲ್ಲ, ನಾನು ಬಹುಶಃ
ಈಗಲೇ ಹೇಳಿದಾಗೆ ನಾನು ಶಾಸಕನಾಗುವ ಮೊದಲೇ ನಾನು SDM ಲಾ ಕಾಲೇಜಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ನಾನು ಈ ಸಾಹಿತಿಗಳ ಜೊತೆ ನನಗೆ ಹೆಚ್ಚಿನ ಒಂದು ಒಡನಾಟ. ಅದು ಉಮರ್ UH, ಮೊಹಮ್ಮದ್ ಅಲಿ, ಅದೇ ರೀತಿ ಬಹುಶಃ ನಮ್ಮ ಖಾಲಿದವರು, ಇನ್ನು ನಮ್ಮ ಬೇರೆಯವರಿಂದರಪ್ಪ ಹುಸೇನ್ ಕಾಟಿಪಲ್ಲ, ಬಶೀರ್ ಕಿನ್ಯ, ಅದು ಬಹುಶಃ ಎಡಪದ ಮೊಹಮ್ಮದಾಗ ತೀರಿ ಹೋದರು. ಬಹುಶಃ ನಾವೆಲ್ಲ ಇಬ್ರಾಹಿಂ ತಣ್ಣೀರ್ ಬಾವಿ, ನಾನು ಸಾಹಿತ್ಯ ಅಲ್ಲದಿದ್ದರೂ ಕೂಡ ಇವರು ಸ್ವಲ್ಪ ಸೇರಿಕೊಂಡು ನಾವು ಕೂಡ ಅದರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗೋ ವಿಚಾರ ಇತ್ತು. ಅದಕ್ಕೆ ನಾವು ಫಸ್ಟ್ ಬಹುಶಃ ಬ್ಯಾರಿ ನಮ್ಮ ಟೌನಲ್ಲಿ ಕಾರ್ಯಕ್ರಮ ಬ್ಯಾರಿ ಸಂಸ್ಕೃತ ಮತ್ತು ಕಲಾರಂಗ ಅಂತೇಳಿ ಒಂದು ದಿವಸ ಅದ್ಭುತವಾದ ಕಾರ್ಯಕ್ರಮ ಏರ್ಪಡಿಸಿಕೊಂಡ್ರು. ಅದಾದ ತಕ್ಷಣವೇ 3 ದಿವಸ, 1 ವಾರದಲ್ಲಿ ಮತ್ತೊಂದು ರಂಗ ಬಂತು, ಅವ್ರದ್ದೊಂದು ಕಾರ್ಯಕ್ರಮ ಆಯಿತು. ಇದು 2 ಬೇಡ ಜೊತೆಗೂಡಿ ಸೇರಿಸ್ಕೊಂಡೇಳಿ ಎಲ್ಲ ಗುಂಪನ್ನು ಸೇರಿಸಿಕೊಂಡು ಬಹುಶಃ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕೇಂದ್ರ ಬ್ಯಾರಿ ಸಾಹಿತ್ಯ ಪರಿಷತ್ ಅಂತ ಮಾಡಿ ಒಂದು ಶ್ರೀನಿವಾಸ್ ಹೋಟೆಲ್ನಲ್ಲಿ ಕಾಂಪ್ರಮೈಸ್ ಮಾಡಿ ಒಂದು ಸಾಹಿತ್ಯ ಪರಿಷತ್ ಆಯಿತು. MB ಅಬ್ದುಲ್ ರಹಮಾನ್ ಅದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಮಾಡಿದೆವು. ಆಗ ನಾನು ಸಂದಿದ್ದೆ, ಇದೆಲ್ಲ 30 ವರ್ಷದ ಹಿಂದಿನ ಸ್ಟೋರಿ. ನೀವೆಲ್ಲ ಎನಿಸ್ಬೋದು, ಖಾದರ್ನ ತಂದೆ MLA ಆಗಿದ್ದಾರೆ, ಅದಕ್ಕೆ ಖಾದರ್ ಶಾಸಕರಾಗಿ ಆಟೋಮೆಟಿಕ್ ಆಗಿ ಬಂದಿದ್ದಾರೆ. ಖಾದರ್ ಆಟೋಮೆಟಿಕ್ ಆಗಿ ಬರಲಿಲ್ಲ, ಬ್ಯಾರಿಗಳಾಗಿ ಕಷ್ಟಪಟ್ಟೆ ಇವತ್ತು ಮೇಲೆ ಬಂದಿದ್ದಾನಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಅವತ್ತಿನ 30-40 ವರ್ಷ ಹಿಂದಿನ ಕತೆ ಇದು, ಈಗದು ಕತೆ ಅಲ್ಲ. 1992, 94, 93 ಕತೆ. ನಾವು ಉಮರ್ UH ಎಲ್ಲ ಬ್ಯಾಂಗ್ಳೂರಿನಲ್ಲಿ ಬೇರೆ ಸಮಯದ ನಾವು ಬಕೆಟ್ ಹಿಡಿದು ಬಂದರ್ನಲ್ಲಿ ಅಂಗಡಿಗೆ ನಾವು ಹೋಗಿದ್ದೆವು. ಕೆಲವು ನಮ್ಮ ಎಲ್ಲ ಆಗಿದೆ, ನಿಮ್ಮದೊಂದು ಪ್ರಾರಂಭ ಆಗಿದೆ ಅಂತೇಳಿ ನಮ್ಗೆ ಓಡಿಸಿದವರು ಕೂಡ ಇವತ್ತು ಇದ್ದಾರೆ. ಇದೆಲ್ಲ ನಾವು ಅನುಭವಿಸಿಕೊಂಡೇ ನಾವಿದೆಲ್ಲ ಇವತ್ತು ಬಂದಿರೋದು. ಸೊ 40 ವರ್ಷಗಳ 30-40 ವರ್ಷ ಹಿಂದಿನ ಕಥೆಯನ್ನು ನಾನು ಬಹುಶಃ 18-19 ವರ್ಷ 20 ವರ್ಷ ಇರುವಾಗ ನಿಮ್ಮಷ್ಟಕ್ಕಿಂತಲೂ ಸಣ್ಣ ವಯಸ್ಸಲ್ಲಿದ್ದಾಗ ಸಕ್ರಿಯವಾಗಿ ನಾವು ಭಾಗವಹಿಸಿದ್ದು ಮಾತ್ರ. ಅದರ ನಂತರ ನಾವು ಅಕಾಡೆಮಿ ಅಂತ ನಾವು ಅದನ್ನು ಈ ಬ್ಯಾರಿ ಸಾಹಿತ್ಯ ಪರಿಷತ್ ಮುಖಾಂತರ ಅಕಾಡೆಮಿ ಅಂತ ಇವತ್ತು ಕೇಳಬೇಕಂತ ಆಯಿತು. ಆಗ ನಾವು ಅಕಾಡೆಮಿ ಅಂತ ಕೇಳುವಂಥ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟವರು ಅದು ತುಳು ಅಕಾಡೆಮಿಯ ಅಧ್ಯಕ್ಷ ಅಂತ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಮತ್ತು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸಂಪೂರ್ಣವಾದ ಸಹಕಾರ. ಅದು ಹರಿಕೃಷ್ಣ ಪುರೂರ್ ಇರಲಿ, ಪ್ರದೀಪ್ ಕುಮಾರ್ ಕಲ್ಕೂರ್ ಇರಲಿ, ನಿಮ್ಮ ಕೊಂಕಣಿ ಸಾಹಿತ್ಯ ಅಧ್ಯಕ್ಷರಾಗಿದ್ದ ಏಕ್ದಮ್ ಫುಲ್ ಸಪೋರ್ಟ್ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಒಂದು ನಮಗೆ ಪ್ರೋತ್ಸಾಹ ಕೊಡೋದು ಕೆಲಸ ಆಯಿತು. ಸೊ ಬ್ಯಾರಿ ಅಕಾಡೆಮಿ ನಾವು ಕೇಳಬೇಕಂತ ಹೇಳಿದಾಗ ಬೆಂಗಳೂರಿನಲ್ಲಿ ನಮ್ಮ ಹತ್ರ ಕೇಳ್ತಾಯಿದ್ರು, ನಿಮ್ಮ ಹತ್ರ ಏನಿದೆ ಸಾಹಿತ್ಯ, ನಿಮ್ಮಲ್ಲಿ ಎಷ್ಟು ಪುಸ್ತಕ ಬರೆದಿದ್ದಾರೆ, ನಿಮ್ಮಲ್ಲಿ ಎಷ್ಟು ಹಾಡು ಹಾಡಿದ್ದಾರೆ, ನಿಮ್ಗೆ ಯಾಕೆ ಕೊಡಬೇಕಂತ ಭಾಳ ಚರ್ಚೆ ಆಯಿತು. ಆವಾಗ ಇವರೆಲ್ಲ ಸೇರಿಕೊಂಡು ಯಾರೆಲ್ಲ ಹಿಂದೆ ಬರೆದಿದ್ದಾರೆ ಇಬ್ರಾಹಿಂ ತಣ್ಣೀರ್ ಅದನ್ನೆಲ್ಲ ಸೇರಿಸಿಕೊಂಡು ಮತ್ತು ಯಾರೆಲ್ಲ ಬರೀತಾರೆ ಅವರಿಗೆ ಹಂಸಮಲರ್ ಕೂಡ ಬಹುಶಃ ಯಾರೆಲ್ಲ ಬರೀತಾರೆ ಪ್ರೋತ್ಸಾಹ ಕೊಟ್ಟು ಆವಾಗ ಇಂಥ ಇದಲ್ಲ, ಈ ಯಾವುದು ಡಿಜಿಟಲ್ ಆಗಿ ಏನಿರಲಿಲ್ಲ, ಎಲ್ಲ ಕ್ಯಾಸೆಟ್ ಇದ್ದದ್ದು ಅವಾಗ. ಆಯ್ತು, ಹುಸೇನ್ ಕಾಟಿಪಲ್ಲಿ ಅವರಿಗೆಲ್ಲ ಗೊತ್ತಿದೆ, ಇವರೆಲ್ಲ ಹಾಡುದು ಹುಸೇನ್ ಕಾಟಿಪಲ್ಲ ಇಬ್ರಾಹಿಂ ತಣ್ಣೀರ್ ಬಾವಿಲಿ ಆಗಿ ಭಾಳ ಕಷ್ಟದ. ಯಾಕೆ ಅಕಾಡೆಮಿ ಇಲ್ಲ, ಆರ್ಥಿಕವಾದ ಪರಿಸ್ಥಿತಿ ಕೊಡಲಿಕ್ಕೆ ಯಾರು ಕೂಡ ಇಲ್ಲ. ಪುಸ್ತಕ ಬರೆದು ಅವ್ರದ್ದೇ ಖರ್ಚಲ್ಲಿ ಬರಬೇಕು, ಯಾರಾದ್ರೆ ಬಹುಶಃ ಸಹಾಯಕರ ಕೇಳಬೇಕು, ಅವರೇ ಪ್ರಿಂಟ್ ಮಾಡಬೇಕು. ಯಾರಿಗೆ ಜ್ಞಾನ ಇದೆ, ಸಾಹಿತ್ಯಕ್ಕೆ ಒಂದು ಬುದ್ಧಿ ಇದೆ, ಅವನಂತ ದುಡ್ಡು ಇರುವುದಿಲ್ಲ, ಯಾವುದು ದುಡ್ಡಿದೆ ಇವತ್ತು ಬುದ್ಧಿ ಇರುವುದಿಲ್ಲ. ಇಂಥ ರೀತಿಯಲ್ಲಿ ಎಲ್ಲ ಅಲ್ಲಿ ಬಾಕಿ ಆಗುವಂಥ ಪರಿಸ್ಥಿತಿ ಇತ್ತು. ಆವಾಗ ವರ್ಷ ಏನಾದರೂ ಕ್ಯಾಸೆಟ್ ಮಾಡಿ ಅಥವಾ ಪುಸ್ತಕ ಬರೋದು, ಇದನ್ನು ಉದ್ಘಾಟನೆ ಮಾಡಬೇಕಲ್ಲ. ನಮ್ಗೆ ಉದ್ಘಾಟನೆ ಮಾಡಲಿಕ್ಕೆ ಜಾಗ ಏನಿದೆ, ನಮ್ಮಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಜಾಗನೂ ಇಲ್ಲ. ಉಮರ್ UH ಒಂದು ಅಬ್ರಾರ್ ಕಾಂಪ್ಲೆಕ್ಸ್ ಒಂದು ಆಫೀಸ್ ಇತ್ತು, ಆ ಆಫೀಸಲ್ಲಿ ನಮ್ಮದು ಸಂಜೆ ಹೊತ್ತು ಎಲ್ಲ ಕರೆಸಿ ನಮ್ಮದೊಂದು ಉದ್ಘಾಟನೆ ಇದರಲ್ಲಿ ಅಲ್ಲಿ ನಾವು ಬಹುಶಃ ಉದ್ಘಾಟನೆ ಮಾಡಿದ ನಂತರ ನಮ್ಮ ಕೆಲಸ ಏನು, ಒಂದು ಪ್ರೆಸ್ ನೋಟ್ ಮಾಡೋದು, ಬ್ಯಾರಿ ಕ್ಯಾಸೆಟ್ ಬಿಡುಗಡೆ, ಇಂಥವ್ರ ಬ್ಯಾರಿ ಕ್ಯಾಸೆಟ್ ಬಿಡುಗಡೆ ಆಯಿತು, ಮತ್ತು ರೈ ಮುಚ್ಚಲಿದ್ದ ಇಂಥ ಬ್ಯಾರಿ ಉದ್ಘಾಟನೆ ಆಯಿತು. ಹೀಗೆ ಉದ್ಘಾಟನೆ ಮಾಡೋದಿಲ್ಲ ಬರೆದು ನಾವು ಇಬ್ಬರು ತಗೊಂಡಿದ್ದನ್ನೆಲ್ಲ ಪೇಪರ್ಗೆ ಕೊಡೋದು. ಹೋಗಿ ನಾಳೆ ಪೇಪರ್ಲಿ ಬರಬೇಕಲ್ಲ ಮರುದಿವಸ ಬೆಳಿಗ್ಗೆ, ಹೊಸ ಸಂಜೆ ಮಂಗಳೂರು ಮಿತ್ತ ಈ ಪೇಪರಿಗೆಲ್ಲ ಹೋಗಿ ನಾವಿಬ್ಬರು ಹೋಗಿ ಇಂಥ ಕ್ಯಾಸೆಟ್ ಬಿಡುಗಡೆ ಆಗಿದೆ ಅಂತೇಳಿ ಇಷ್ಟೆಲ್ಲ ಬಹುಶಃ ಅವತ್ತು ಆ ಕಾಲ ಅವತ್ತು ಇತ್ತಂತ. ಯಾಕಂತ ಹೇಳಿದರೆ ನಿಮಗೆಲ್ಲ ಇತಿಹಾಸ ಇವತ್ತು ಗೊತ್ತಿಲ್ಲ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ನೀವು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಇತಿಹಾಸ ಅರ್ಥಕೊಳ್ತಾನೆ ಅವನು ಮಾತ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನಾನೆಲ್ಲ ವಿದ್ಯಾರ್ಥಿ ಮತ್ತು ಯುವಕರಿಗೆ ಹೇಳಿದೆ, ಸಕ್ರಿಯವಾಗಿ ಇಂಥ ಕಾರ್ಯಕ್ರಮ ತಾವು ಇವತ್ತು ಭಾಗವಹಿಸಬೇಕು. ಅದು ನಿಮಗೆ ಅದು ನನಗೆ ಆಗೇನೂ ಪ್ರಯೋಜನ ಬರಲಿಲ್ಲ, ಅದು ಈಗ ನನಗೆ ತುಂಬ ಪ್ರಯೋಜನ ಬರ್ತದೆ. ನನ್ನ ವ್ಯಕ್ತಿತ್ವ ದೃಢವಾಗಿ ಯಾವುದೇ ಒಂದು ಸಮಸ್ಯೆ ಬರಲಿ ದೃಢವಾದ ತೀರ್ಮಾನ ತಗೊಳ್ಳಿಕ್ಕೆ ಇವರ ಜೊತೆಲ್ಲ ಸೇರಿಕೊಂಡದ್ದು ಅರ್ಥ ಮಾಡಿಕೊಂಡು ಹೋಗುವಂಥದ್ದು ಇದು ನನ್ನ ವ್ಯಕ್ತಿತ್ವ ದೊಡ್ಡ ಶಕ್ತಿಯತ್ತು ಕೊಟ್ಟಿದೆ. ಆದ ಕಾರಣ ಇಂಥೆಲ್ಲ ಕಾರ್ಯಕ್ರಮ ತಾವು ಭಾಗವಹಿಸೋದು ಮಾತ್ರ ಅಲ್ಲ, ದಿನನಿತ್ಯವಾಗಿ ತಾವು ಸಾಹಿತ್ಯ ಕ್ಷೇತ್ರ ಕೊಡಿಕೊಂಡು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಬೇಕಾಗಿ ಈ ಕಾರ್ಯಕ್ರಮ ಅಂತೇಳಿ ಯುವಕರು ಮತ್ತು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು.
ನೀವು ಯುವಕರು ಮತ್ತು ವಿದ್ಯಾರ್ಥಿಗಳು ಯಾಕೆ ಮಾಡಿದ್ದಾರೆ, ನಮ್ಮ ತರಿಸಿ ಕೂತ್ಕೊಳಿಸಿದ್ದಾರೆ ಏನಂತ ಹೇಳಿಯಲ್ಲ. ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ನಮ್ಮ ಹಿರಿಯರ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಎಲ್ಲ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ಇವತ್ತು ಆಗಿದೆ. ಅದಕ್ಕಾಗಿ ಇವತ್ತು ರಾಜ್ಯ ಅಕಾಡೆಮಿ ಅಧ್ಯಕ್ಷರು ಯಾಕೆ ಆಗಿದೆ ಅಂತ ಹೇಳಿದರೆ, ಯೂಟಿಕಾದ್ರೆ ನಮ್ಮ ದೋಸ್ತು ಅಂತ ಯುಮೇಚರನ್ನ ಇವತ್ತು ಮಾಡಲಿಲ್ಲ, ಅಥವಾ ನಮ್ಮನ್ನು ಅವರು ಟೀಕೆ ಕೂಡ ಬೇಕಾದಾಗ ಟೀಕೆ ಕೂಡ ಮಾಡ್ತಾರೆ. ಅದನ್ನು ನಾವು ಯಾವುದನ್ನು ಕೂಡ ನಾವು ಅದನ್ನು ಆಲೋಚನೆ ಮಾಡಲಿ. ಯಾಕೆ ಮಾಡ್ತ ಹೇಳಿದರೆ, ಒಂದು ಕಾಲದಲ್ಲಿ ಯಾರು ಕೂಡ ಇಲ್ಲದಂಥ ಸಂದರ್ಭದಲ್ಲಿ ಬ್ಯಾರಿಕ್ ಸಾಹಿತ್ಯಕ್ಕೆ ಶಕ್ತಿ ಕೊಟ್ಟವರು ಉಮರ್ UH ಮತ್ತು ಅವ್ರ ತಂಡದವರು ಅಂತ ಹೇಳಿಕೆ ಹೋಗಿ ನಾನು ಇವತ್ತು ಬಯಸ್ತೇನೆ. ಒಂದು ಟೀಮ್ ಇತ್ತು ಇದರಲ್ಲಿ, ಅದನ್ನು ನೆನಪಿಸಿಕೊಂಡು ಬಹುಶಃ ನಾವು ಕೊಡುವಂಥ ವಿಚಾರ ಇತ್ತು. ಇನ್ನು ಕಮಿಟಿ ಮಾಡುವಾಗ ನಾನು ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಉಮರ್ UH ಮತ್ತು ಮೊಹಮ್ಮದ್ ಅಲಿ ಇವರಿಬ್ಬರು ಏನು ಪಟ್ಟಿ ಮಾಡಿ ಕೊಟ್ಟು ನನ್ನ ಹತ್ರ ಕೇಳಿದರು. ನಾನು ಹೇಳಿದೆ, ನಾನೇನು ಸಾಹಿತ್ಯ ಅಲ್ಲಮ್ಮ, ನನಗೇನು ಕೂಡ ಗೊತ್ತಿಲ್ಲ, ನನ್ನ ಕ್ಷೇತ್ರ ಒಂದಿಬ್ಬರನ್ನು ನೀವು ಹಾಕಿ ನಿಮ್ಗೆ ಯಾರು ಬೇಕಾದ್ರು ಮಾಡಿ ಅಂತೇಳಿ ಉಮರ್ UH ಮತ್ತು ಮೊಹಮ್ಮದ್ ಅಲಿ ಯಾವುದು ಕೊಟ್ಟಿದ್ದಾರ ಅದೇ ಪಟ್ಟಿಯನ್ನು ನಾನು ಎಪ್ರು ಮಾಡಿ ಕೊಟ್ಟು. ಯಾಕಂತ ಹೇಳಿದರೆ, ನಾವು ರಾಜ್ಯಕ್ಕೆ ಎದುರಾಗಿದ್ದುಕೊಂಡು ಅನಗತ್ಯವಾಗಿ ನಾವು ಯಾವ ಬೇರೆ ಬೇರೆ ಕೆಲಸಗಳಲ್ಲಿ ಅಥವಾ ಆಡಳಿತದಲ್ಲಿ ನಾವು ಬಹುಶಃ ನಮ್ಮ ಪ್ರಭಾವ ಮತ್ತು ಮೂಗು ತೂರಿಸಲಿಕ್ಕೆ ನಾನು ಹಿಂದೆ ಹೋಗಲಿಲ್ಲ, ಈಗಲೂ ಕೂಡ ಹೋಗೋದಿಲ್ಲ, ಮುಂದೆ ಕೂಡ ಹೋಗೋದಿಲ್ಲ. ನನಗೆ ಗೊತ್ತಿದ್ದ ಕೆಲಸ ನಾನು ಮಾಡಬೇಕು, ಅವರವ್ರಿಗೆ ಗೊತ್ತಿದ್ದ ಕೆಲಸ ಅವರವ್ರು ಮಾಡಿಕೊಂಡು ಹೋಗಬೇಕು. ಅದಕ್ಕಾಗಿ ಬಹುಶಃ ಇವತ್ತೆಲ್ಲರೂ ಕೂಡ ಒಗ್ಗಟ್ಟಿನ ಮುಖಾಂತರ ಇವತ್ತು ಹೋಗುವಂಥ ಅವಕಾಶ ಇವತ್ತು ಆಗಿದೆ. ಇವತ್ತು ಎಲ್ಲ ಕಾರ್ಯ ಅತ್ಯಂತ ಯಶಸ್ವಿ ಆಗಲಿ. ನಾನು ಬಹುಶಃ ನಿಮಗೆಲ್ಲ ನಾನೆಂದು ಚೆಲ್ಲೋನುಂಟು ಇಲ್ಲೇ ನಾನು ಹೇಳಿದಿಷ್ಟೇ, ಹಿರಿಯರು ಹಾಕಿಕೊಟ್ಟಂಥ ಗೌರವವನ್ನು ನಾವು ಬೇರೆ ಯುವಕರು ಮತ್ತು ಬೇರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಅದನ್ನು ಉಳಿಸಿಕೊಂಡು ಹೋಗಬೇಕು. ഞങ്ങളെ ಹಿರಿಯಮಾರು ഞങ്ങൾക്ക് എന്തൊരു ಗೌರವ തന്നിടാറ് ഞങ്ങളുടെ സമാജത്തിൽ ಅದರ ಒಳಿಪಾಟಿಟ್ಟು ಇನ್ನೂ ಜಾಸ್ತಿ ಗೌರವ ಬಂಡವಲ್ತು ഒരു ಪರಿಸ್ಥಿತಿ ഞങ്ങളെಲ್ಲರೂ ಕೂಡ ನಿರ್ಮಾಣ ಹಾಕೋದು ഞങ്ങളെಲ್ಲ ಪ್ರಯತ್ನ ಪಡೋನು, ഞങ്ങൾ ಸಬೂರ್ಲಿಕ್ಕೋನು, ഞങ്ങൾ ತಾಳ್ಮೆಲಿಕ್ಕೋನು, ഞങ്ങൾ ಆದರೂ ഞങ്ങൾക്ക് എല്ലാം ಕೂಡ ഞങ്ങളുടെ ಸಮುದಾಯത്തെ ಗೌರವ ಬಂಡವರು ಪಣಿ ಅಲ್ಲಾಂಟು ഞങ്ങളുടെ ಸಮುದಾಯത്തെ ഒരു ಕಪ್ಪು ಚುಕ್ಕೆ ಬಂಡವ ಪಣಿ ಆವತ್ತೀರೆ. എന്ത് ചെന്നിങ് ನಾ ചെറിയ ನಿಂಗೆ ನಾನು ನೋಕೆ ನಿನ್ನ ചെറിയ ನಿಂಗೆ നോക്കുമ്പോൾ എന്തുള്ള ചെന്നിങ് ಅರ್ಥಪುಣ ತಂದು ಕಟ್ಟಿ ನಾನು ಅರ್ಥ ಆಯ್ತು ನಮ್ಮ ಮಲೇಜ್ ಅಪಾರ್ಥ ಮಲ್ಪ ಜಾತದ ಬಂದು ಎಲ್ಲರೂ ನಾನು ചെറിയಕ್ಕೆ ಹೋಗಿ ನನ್ನ ತೋಟತೆಲ್ಲ ಬಿಟ್ಲತ್ತೆಲ್ಲ പോയി നോക്കുന്നേ. അവിടെ ഞങ്ങൾ ಹಿರಿಯമാർ അങ്ങനെ ആർത്ഥിക പരിസ്ഥിതി വലിയ അറിയില്ല അപ്പോഴത്തെ കാലഘട്ടത്തിൽ. ആങ്കൊരു മുണ്ട് ഒരു ജുബ്ബ തലകൊരു പക്കടി കെട്ടുന്ന റോഡിൽ പോയെങ്കിൽ ಎಲ್ಲರೂ ನಿಂದು ഞങ്ങൾക്ക് ഒരു ಗೌರವ ತಂದು ನಿನ್ನಾರು, ಸಲ ಮಾಡ್ಚೋ ನಿನ್ನಾರು, ಗೌರವ ತಂದು ಎಲ್ಲ ಜಾತಿ ಮತ್ತು ವರ್ಗದ ನಿನ್ನಿಟ್ಟು ಸಲ ಮಾಡ್ಚೋ ನಿನ್ನಾರು ಆ ಹಿರಿಯ ಮಾರ್ಗ. ಎಂದಿಗೆ ಬ್ಯಾರಿಗೆ ಅವರು ಆ ವ್ಯಕ್ತಿತ್ವದ ಗೌರವವಿಂದ ಹಿರಿಯ ಮಾರ್ಗ ಅದರ ಉಳಿಪಾಟು ഞങ്ങൾ ಮೊದಲ ಪ್ರಯತ್ನ ഞങ്ങളെല്ലാം ಹಾಕೋ. ഞങ്ങൾക്ക് ಕಾಸು ಮುಖ್ಯ ಅಲ್ಲ, ഞങ്ങളുടെ സമാജത്തിൽ ಗೌರವ ಮುಖ್ಯ. ಅದಕ್ಕೆ ಎಂತ ಬೇನೋ ಆ ಬೆಲೆ ಬರ್ತದೆ ಜವಾಬ್ದಾರಿ, ಅದಕ್ಕೆ ഞങ്ങൾ ಶ್ರಮಪಟ್ಟ ಜವಾಬ್ದಾರಿ ഞങ്ങളെല്ലാം രണ്ട് ജവാബ്ದಾರಿയായിട്ട് ഇരിക്കുന്നത്. ഇണ്ട് ഞങ്ങൾ അങ്ങ് പോകുമ്പോൾ ഞങ്ങൾക്ക് ಎಲ್ಲರ ಮಧ್ಯത്തിൽ അങ്ങനത്തെ ഒരു ಗೌರವ കിട്ട ಅಲ್ಲ ഞങ്ങളെ ಡೌಟಲ್ಲಿ ನೋಕ್ರಾರ ഞങ്ങൾ എൻ്റെ ಆಲೋಚನೆ ಹಾಕೋಣವು. ಎಂದಿಗೆ അങ്ങനെ ഞങ്ങളെ ആത്മലോകം ആക്കണം ചൊല്ലൊക്കെ ನಾನು ഇഷ്ടപ്പെട്ടെ. ഞങ്ങൾക്ക് എന്നെ അന്നത്തെ കാലത്തിൽ ഞങ്ങൾക്ക് പഠിപ്പില്ല, ആർത്ഥികമായ ಪರಿಸ್ಥಿತಿ ಇಲ್ಲ, അല്ലെങ്കിൽ ഒരു ವಿಚಾರ ಆಯಂಗು ಹಿರಿಯಮಾರು ಎಂದೆಂಗೆ ഒരു ಸಮಾಜ ഒരു ಕಾಲದಲ್ಲಿ ತೆಚ್ಚೋ ತೀರ್ಮಾನ ಕೊಡ್ತೆಂಗೆ ಪಲ್ಕ ಬಂದಂಗೆ ಎಲ್ಲ ವರ್ಗದಂಗೆ ಒತ್ತು ನಿನ್ನಾರು ಅಸರು. ಈ ಕಾಲಕ್ಕೆ നിങ്ങൾ എത്രമേ ഞങ്ങൾ പഠിക്കോರು, ഞങ്ങൾ എത്രമേ ಹುಷಾರಿಕ್ಕೋ, ഞങ്ങൾ ಆರ್ಥಿಕ ಪರಿಸ್ಥಿತಿ ಕೆಟ್ಟು ഞങ്ങൾ ಎಂದಿಗೆ ಎಲ್ಲರೂ ಪಿರ್ಸത്തിൽ നോക്കರೋ ಇದು ಕರೋಡಿಯಾನುಂಟು ഞങ്ങൾ ಆಲೋಚನೆ ಹಾಕ್ಕೊಂಡು ಅದು ഞങ്ങൾ ಎಲ್ಲರೂ ಕೂಡ ಆತ್ಮಲೋಕ ಹಾಕುವಂಥ ವಿಚಾರದಿಂದ ನಾನು ಇಷ್ಟಪಟ್ಟರೆ ಇದು ഞങ്ങളെಲ್ಲರೂ ಕೂಡ ಅಗತ್ಯ. ಇದೇ ഞങ്ങളെ സമുദായത്തെ മേലെ കൊമ്പണ്ടല്ല ഉണ്ട് അതിൽ ಬೇರೆ ഒരു ഇതിലും ആവില്ല. ಅದಕ್ಕಾയിട്ട് ಇದರೆಲ್ಲ ಆಲೋಚನೆ ಹಾಕೋಗು, ಇದರೆಲ್ಲ ವ್ಯತ್ಯಾಸ. ನೀವು ಬುಕ್ ಪಡಿಕೋನು ಓದೋನು ಹಂಗೆ ಬೇರೆ ಬೇರೆ ವಿಚಾರದಲ್ಲಿ ಎಲ್ದಿಟ್ಟಿಕ್ಕಿರಾರು ಅದೆಲ್ಲ ಓದಿಟ್ಟು ಮುನ್ನಲ್ಲಿ ಇಡ್ಕೊಂಡು ಬೆಲ್ಲಿ ಬರ್ತದೆ ಜವಾಬ್ದಾರಿ. ಅದು ನಿങ്ങളെಲ್ಲರ ಜವಾಬ್ದಾರಿ ನಾನು ಚೆಲ್ಲೋಗು ನಾನು ಇಂದು ಇಷ್ಟಪಟ್ಟರೆ. ಅದಕ್ಕಾയിട്ട് ಬಹುಶಃ ಇಂದು ನಾನು ಯಾವ ನೇಪಾಳ ಪಣದುಪ್ಪೆ ಇಂದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೆ ಬ್ಯಾರಿಗಳಿಗೆ ಹೇಗೆ ದುಡಿಬೇಕು, ಹೇಗೆ ದುಡ್ಡು ಮಾಡಬೇಕಂತ ಕಲಿಸ್ಬೇಕಂತ ಇಲ್ಲ. ದುಡಿಲಿಕ್ಕೆ ಮತ್ತು ಕಲಿಲಿಕ್ಕೆ ನಮ್ಮಷ್ಟು ಹುಷಾರು ಬಹುಶಃ ಯಾರು ಇರಲಿಕ್ಕಿಲ್ಲ. ನಾನು ಪ್ರಾಕ್ಟಿಕಲಾಗಿ ಹೇಳ್ದಾದರೆ ನಾನು ನೋಡ್ತಾ ಇದ್ದೆ, ನನಗೆ ಹೆಮ್ಮೆ ಎನಿಸ್ತದೆ. ಇದರಲ್ಲಿ ನೀವು ಬೆಳಿಗ್ಗೆ 3 ಗಂಟೆಗೆ ಬನ್ನಿ, 3 ಗಂಟೆ ನೀವು 3 ಗಂಟೆಗೆ ನೀವು ತಲಪಾಡಿಯಿಂದ ಏನಾದರೂ ಹೋಗ್ತೇನೆ, ನಾನು ತುಂಬ ನೋಡ್ತೇನೆ 2-3 ಗಂಟೆ 3 ಗಂಟೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಕಾದು ಕೂತ್ಕೊಳ್ತಾರೆ. ಯಾರದು ಬೈಕಲ್ಲಿ ಸಿಗ್ತಾರಾ, ಕಾರಲ್ಲಿ ಹೋಗೋರಿದ್ದಾರಾ, ಲಾರಿಯಲ್ಲಿ ಕೈ ತೋರಿಸಿ ಅದರಲ್ಲಿ ಹತ್ತಿಕೊಂಡು ಬಂದರಿಗೆ ಮತ್ತು ಅಲ್ಲಿ ಬಂದು ಅಥವಾ
ಇಲ್ಲಿ ಐಸ್ ಹೊತ್ತುಕೊಳ್ಳುವುದಾ, ಮೀನು ಹೊತ್ತುಕೊಳ್ಳುವುದಾ, ಮೀನಿನ ಬುಟ್ಟಿ ಹೊತ್ತುಕೊಳ್ಳುವುದಾ, ಅಥವಾ ಬಹುಶಃ ಆ ಗೋಣಿ ಹೊತ್ತುಕೊಂಡು ಬೆಳಿಗ್ಗೆ 3-4 ಬೆಳಿಗ್ಗೆಯಿಂದ 10 ಗಂಟೆ ತನಕ ದುಡಿದು ಬಂದು ಅವರ ಹೆಂಡತಿ ಮಕ್ಕಳು ತಂದೆ ತಾಯಂದಿರು ಸೋದರನ್ನು ಕಲಿಸಿ ಬಹುಶಃ ದುಡಿದು ಆ ಶ್ರಮ ಬೀಗಲು ಕೂಡ ನಾವಿವತ್ತು ಇವತ್ತು ಇದ್ದೇವೆ. ಎಲ್ಲ ಕಡೆ ನೀವು ಕೂಡ ಹೋದರೆ ಇನ್ನೊಬ್ಬರು ನೀವು ಬಿಸಾಡಿದಂಥ ಬಾಟ್ಲಿ ಇದೆಯಲ್ಲ, ಆ ಬಾಟ್ಲಿಯನ್ನು ಹೆಕ್ಕಿ ಮಾರಿ ಅವರು ಜೀವನ ಸಾಗಿ ಎಷ್ಟೋ ದೊಡ್ಡ ಜನ ಆಗಿದ್ದಾರೆ. ನೀವು ಉಪಯೋಗಿಸಿದ ಬಾಟ್ಲಿಯ ಬೂಚುಗಳಿದೆಯಲ್ಲ, ಅದನ್ನು ಮಾರಿ ಇವತ್ತು ಜೀವನ ಮಾಡಿ ಯಶಸ್ವಿ ಇವತ್ತು ಆಗಿದ್ದಾರೆ. ಯಾರು ಜನಸಂವೇದ ಓದಿದ ಪೇಪರನ್ನು, ಅದನ್ನು ಬಿಸಾಡಿದ ಪೇಪರನ್ನು ಹೆಕ್ಕಿ ಅದರಲ್ಲಿ ಇವತ್ತು ಶ್ರೀಮಂತರಾದವರು ಇದ್ದಾರೆ. ನೀವು ಮನೆಯಲ್ಲಿ ಬೇಡಂತ ಬಿಸಾಡಿದಂಥ ವೇಸ್ಟ್ ಏನಿದೆ ಅಲ್ಲ, ಈ ಕಬ್ಬಿನ ಇದನ್ನೆಲ್ಲ ವೇಸ್ಟ್, ಅದನ್ನೆಲ್ಲ ತಗೊಂಡು ಅದನ್ನು ಮಾರಿ ತಂದು ಜೀವನ ಮಾಡಿ ಅವನ ಮಕ್ಕಳನ್ನ ಕಲಿಸಿ ದೊಡ್ಡ ಇವತ್ತು ಜನ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಅತ್ಯಂತ ಶ್ರಮಜೀವಿಗಳು ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವ ಬಹುಶಃ ಇವತ್ತು ನಮ್ಮ ಸಮಾಜ ಅಂತ ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಮಹತ್ವ ಅಂತ ಪಡ್ಕೊಳ್ಳೋಂಥ ಅವಕಾಶ ಎಲ್ಲ ಆಗಬೇಕು. ನಾನು ಹೇಳಿದಿಷ್ಟೇ, ನಿಮ್ಮ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮ ಇದ್ದುಕೊಂಡು ಬಹುಶಃ ತಾವು ಇವತ್ತು ಅತ್ಯಂತ ಶ್ರಮಜೀವಿಗಳಾಗಿ ಮುಂದೆ ಬರುವಂಥ ಕೆಲಸ ನಿಮ್ಮ ಪ್ರತಿಯೊಂದು ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಷ್ಟೇ ಕಷ್ಟ ಆದರೂ ಕೂಡ ತಾವು ತಮ್ಮ ಮಗ ಮತ್ತು ಮಗಳನ್ನು ಕಲೀಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಲೇಬೇಕು. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯಬೇಕಂತ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ ಸಿಗಬೇಕಾದ್ರೆ ಅದು ಶೈಕ್ಷಣಿಕ ಕ್ರಾಂತಿ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಮನೆಯಲ್ಲಿ ನಿಂಗಲ್ಲಿ ಅವತ್ತಲೋರು ಪೆನ್ ಇಲ್ಲೇ ಆನೆಂಗ್ ಪರ್ಚೆಂಗ್, ಅದು ಆನಿಕ್ಕಟ್ಟು ಪೆನ್ನಿಕ್ಕಟ್ಟು ಆರೆಂ ಪರ್ಚಿಟ್ ಬಿಲ್ಲೆ ಸ್ಥಾನಕ್ಕೆ ಬೋಯಿಂಗ್, ಪಿನ್ನ ಇಡೀ ಕುಟುಂಬವೇ ಅದು ಮೇಲೆ ಪೊಂಡ ಜವಾಬ್ದಾರಿಯಿಂದ ಖಂಡಿತವು ಅವರು. ಅದಕ್ಕಾಗಿ ಒಮ್ಮೆ ತಾವು ಕಲಿಸ್ಲಿಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ 100 ಕಷ್ಟ ಇರ್ಬೋದು, ಕಲಿತು ಒಂದು ಸ್ಥಾನಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ಹೆತ್ತವರ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದುಡ್ಡಿದ್ದವರ ಮಕ್ಕಳು ಜಾಸ್ತಿ ಕಲೀಲಿಲ್ಲ. ಇವತ್ತು ನೀವು ಇತಿಹಾಸ ನೋಡುವಾಗ ದೊಡ್ಡ ದೊಡ್ಡ ಡಾಕ್ಟ್ರ್, ದೊಡ್ಡ ದೊಡ್ಡ ಇಂಜಿನಿಯರ್, IAS ಆಫೀಸರ್ ಅಥವಾ ದೊಡ್ಡ ದೊಡ್ಡ ಅಡ್ವೊಕೇಟ್, ಅವನ ಹಿಸ್ಟ್ರಿಯನ್ನು ನೀವು ನೋಡುವಾಗ ಅತ್ಯಂತ ಕಷ್ಟದಲ್ಲಿದ್ದುಕೊಂಡೇ ಬಹುಶಃ ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋದಂಥ ಉದಾಹರಣೆಗಳು ನಮ್ಮೆಲ್ಲ ಕಣ್ಣ ಮುಂದೆ ನಮಗೆ ಕಾಣಲಿಕ್ಕೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಇದೆಲ್ಲ ನೀವು ನೋಡುವಾಗ ಅದು ಬ್ಯಾರಿ ಮಾತ್ರ ಸಹಾಯ ಮಾಡಿದಲ್ಲ, ಬೇರೆ ಸಮುದಾಯದ ಮಕ್ಕಳು ಹಿಂದೂ ಸಹೋದರ ಸಹಾಯ ಕಲಿದಾಗ ಅವರು ಕೂಡ ಎಷ್ಟೋ ಜನ ಸಹಕಾರ ಮಾಡಿಕೊಂಡು ಈ ಕ್ರಿಶ್ಚಿಯನ್ಸ್, ಹಿಂದೂಸ್ ಎಲ್ಲ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇವತ್ತು ಆಗಿದೆ. ಉದಾಹರಣೆ ಕೊಡಬೇಕಾದ್ರೆ ಭಾಳಷ್ಟು ಉದಾಹರಣೆ ಇವತ್ತು ಇದೆ. ನನಗೆ ಬೆಳ್ತಂಗಡಿ ಉಪ್ಪಿನಂಗಡಿಯಿಂದ ಒಂದು ತಾಯಿ ಬಂದು ನನ್ನ ಮನೆ ಒಳಗಡೆ ನಾನು ಹೆಲ್ತ್ ಮಿನಿಸ್ಟರ್ ಆಗಿದೆ, ಅವ್ರ ಮನೆ ಒಳಗಡೆ ಬರಲಿಕ್ಕೆ ಅವ್ರಿಗೆ ಹೆದರಿಕೆ, ಹಳೆಯಾದೊಂದು ಬುರ್ಕ, ವಯಸ್ಸಾದ ಒಂದು ಬೆಂಡಾಗಿ. ನಾನು ನಿಂತೇನು ಕರೆದೆ. ಆಗ ಅವ್ರು ಬಂದು ಹೇಳಿದರು, ನನ್ನ ಮಗಳಿಗೆ 10th ಚೆನ್ನಾಗಿ ಮಾರ್ಕ್ ಸಿಕ್ಕಿದೆ, ಅವಳಿಗೆ ಇನ್ನು ಸೈನ್ಸ್ ಬೇಕಾದರೆ ಅವಳು ಪುತ್ತೂರಿಗೆ ಹೋಗಬೇಕು. ನಮಗೆ ಪಕ್ಕದ ಹತ್ತಿರದಲ್ಲಿ ರಾಮಕುಂಜ ಶಾಲೆಯವರು ಇದ್ದಾರೆ, ಪೇಜಾವರ ಸ್ವಾಮೀಜಿ ಅವ್ರದ್ದು. ಅಲ್ಲಿಯ ಟೀಚರ್ನವ್ರ ಮನೆಗೆ ಬಂದು ಹೇಳಿದ್ದಾರೆ, ನಿಮ್ಮ ಮಗಳಿಗೆ ಉತ್ತಮವಾದ ಮಾರ್ಕ್ ಇದೆ, ಅವ್ರು ನಮ್ಮಲ್ಲಿ ಬಂದು ಕಲೀಲಿ, ನಾವು 50% ಫೀಸ್ ನಾವು ಕೊಡ್ತೇವೆ, ಮತ್ತು ನನಗೆ 50% ಕೂಡ ಕಟ್ಟಲಿಕ್ಕೆ ನನ್ನ ಹತ್ರ ಇಲ್ಲ. ಅಲ್ಲಿ ಗೌರ್ಮೆಂಟ್ ಹೋಗಿ ಬಸ್ಸಲ್ಲಿ ಹೋಗಲಿಕ್ಕೆ ಮಗಳು ಅಲ್ಲಿ ಹೋಗಿ ಏನು ಮಾಡ್ದು ಅಂತೇಳಿ ನಾನು ಹೇಳಿದೆ, ನೀವು ಪೇಜಾವರ ಸ್ವಾಮೀಜಿ ರಾಮಕುಂಜ ಶಾಲೆಯಲ್ಲಿ ಅವಳನ್ನು ಸೇರಿಸಿ ಏನಿದೆ ಪುಸ್ತಕ ಮಧ್ಯದ ನಾವೆಲ್ಲ ಲಿಸ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿಕೊಂಡು ಎಲ್ಲರಿಗೆ ಅವರು ಕಲಿತ ನಂತರ ಕಾಲಿದವರಿಗೂ ಕರ್ನಾಟಕ ಆಯುರ್ವೇದಿಕ್ ಕಾಲೇಜಿನಲ್ಲಿ ಅವರಿಗೆ ಆಯುರ್ವೇದಿಕ್ ಸೀಟ್ ಮಾಡಿ ಆಯಿತು ಅಲ್ಲಿ ಹೇಳಿ. ಅದರ ನಂತರ ಇನ್ನೊಂದು ಆಯುರ್ವೇದಿಕ್ ಡಾಕ್ಟರ್ ಜೊತೆ ಮದುವೆ ಆಯಿತು. ಈಗ ಅತ್ಯಂತ ಅವರು ಮಾತ್ರ ಅಲ್ಲ, ಇಡೀ ಕುಟುಂಬವಿವತ್ತು ಸಂತೋಷದಲ್ಲಿ ಇವತ್ತಿದ್ದಾರೆ. ಯಾರು ನನ್ನ ಮನೆಗೆ ಒಳಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ, ಆ ಮಗಳು ಕಲಿತ ತಕ್ಷಣ ಆ ಮಾತಾಡೋದು ಕಾನ್ಫಿಡೆನ್ಸೇ ಬೇರೆ, ಇಡೀ ಮಾತಾಡೋ ಸ್ಟೈಲೇ ಇವತ್ತು ಚೇಂಜ್ ಆಗಿದೆ. ಎಲ್ಲಿಯ ತನಕ ಚೇಂಜ್ ಆಗಿದೆ ಅಂತ ಹೇಳಿಕೊಂಡು ಸರ್ಕಿಟ್ ಹೌಸ್ಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ 800 ಕಾರಲ್ಲಿ ಅವ್ರು ಬಿಟ್ಟುಕೊಂಡು ಬಂದಿದ್ದಾರೆ. ನಾನೊಂದು ರೌಂಡ್ ಹೋಗ್ಬೇಕಂತ ಹೇಳ್ತಾರೆ. ಯಾರು ಈ ತಾಯಿ, ಮಗಳಲ್ಲ, ಯಾರನ್ನ ಬಸ್ಸಲ್ಲಿ ಬರಗೆ ಹೆದರಿಕೆ ಆಗ್ತಿತ್ತು. ನನಗೆ ಶಾಕ್ ಆಯಿತು. 800 ಕಾರ್ ತಗೊಂಡು ನನ್ನನ್ನು ಪಕ್ಕದಲ್ಲಿ ಕೂತ್ಕೊಳಿಸಿ ಒಂದು ರೌಂಡ್ ಹೊಡೆದು ಬಂದರು. ಹಾಗೆ ನಾನು ಎನಿಸಿದೆ, ಒಂದು ಮಕ್ಕಳಿಗೆ ಕಲಿಯುವ ಮುಂಚೆ ಹೇಗಿದ್ದರು,
ಒಂದು ಕಲಿತ ತಕ್ಷಣ ಯಾವೊಂದು ಆತ್ಮವಿಶ್ವಾಸ ಇವತ್ತು ಬಂದಿದೆ, ಇದು ಒಂದು ಶಿಕ್ಷಣದ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಒಂದು ಬದಲಾವಣೆ ಅಂತೇಳಿ. ಮತ್ತೆ ಒಂದು ತಿಂಗಳಾಗ ಮತ್ತೆ ಬಂದರು, ಆವಾಗ ಅವನ ಕೈ ಫ್ರ್ಯಾಕ್ಚರ್ ಆಗಿದೆ, ಕೇಳಿದೆ ಏನಾಯಿತು, ಅದು ಹೋಗಿ ಗಾಡಿ ಗುದ್ದಿದಂತೆ, ಆಕ್ಸಿಡೆಂಟ್ ಮಾಡಿದಂತೆ. ಆದರೂ ಕೂಡ ಅವರ ಆತ್ಮವಿಶ್ವಾಸ ಎಲ್ಲಿಯೂ ಕೂಡ ಇವತ್ತು ಕಡಿಮೆ ಆಗಲಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ಮಕ್ಕಳಿಗೆ ಆದಷ್ಟು ಕಲೀಲಿಕ್ಕೆ ತಮ್ಮ ಪ್ರೋತ್ಸಾಹ ಕೊಡಿ, ಯಾರ ಹತ್ರ ಬೇದ ಸಹಾಯ ಕೇಳಿ. ನಿಮಗೆ ಏನು ಅದ್ರಲ್ಲಿ ಮುಚ್ಚಮರ ಇಲ್ಲ, ಅವನು ಕೊಡಬೇಕಾದ ಯಾರ ಹತ್ರ ಕೇಳು, ಕೊಡುವನು ಕೊಡ್ತಾನೆ, ಒಂದಲ್ಲ ಒಬ್ಬರು ಖಂಡಿತವಾಗಿ ಕೊಡ್ತಾರೆ. ಅದು ಎಲ್ಲ ಜಾತಿಯಲ್ಲ ಮತ್ತು ವರ್ಗದವ್ರು ಕೂಡ ಇವತ್ತು ಎಲ್ಲ ರೀತಿಯ ಸಹಕರಿತು ಕೇಳಿದ್ದಾರೆ. ನಾನು ಹೇಳಿಕೊಳ್ಳಲಿಕ್ಕೆ ನಾನು ಇವತ್ತು ಅದು ನಮ್ಮ ಮುಖ್ಯ ಇವತ್ತು ಗುರಿ ಆಗಬೇಕು. ಮತ್ತು ನಾವೆಲ್ಲ ಕೂಡ ಯುವಕ ಹಿರಿಯರು ತಾವೆಲ್ಲ ಇದ್ದೀರಿ, ನಾವು ಯಾವಾಗಲೂ ಕೂಡ ಕಮ್ಯುನಿಟಿ ಹೆಲ್ಪ್ ಮಾಡಬೇಕು ಹೊರತು ನಾವು ಕಮ್ಯುನಲ್ ಎಂದಿಗೂ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸಮುದಾಯಕ್ಕೆ ನಾವು ಪ್ರಯೋಜನ ಆಗೋದು ಅಂತ ಹೇಳಿದರೆ ಕಮ್ಯುನಿಟಿ ಹೆಲ್ಪೇ ಬೇರೆ, ಕಮ್ಯುನಲೇ ಬೇರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಭಾಳಷ್ಟು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಕಮ್ಯುನಿಟಿ ಸಮುದಾಯಕ್ಕೆ ಉಪಕಾರ ಮಾಡುವವರು ಮತ್ತು ಕೋಮುವಾದಿಗಳಿಗೆ ಸಂಬಂಧನೇ ಇವತ್ತಿಲ್ಲ, ಅವ್ರು ನಮಗೆ ಮಾರಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕಮ್ಯುನಿಟಿ ಹೆಲ್ಪ್ ಅಂದ್ರೇನು, ಒಬ್ಬ ಸಮುದಾಯದಾಗಿದ್ದುಕೊಂಡು ಎಲ್ಲ ಜಾತಿ ಮಾರ್ಗದವ್ರಿಗೆ ಚೆನ್ನಾಗಿದ್ದುಕೊಂಡು ಏನಾದರೂ ಅವರಿಂದ ಪ್ರಯೋಜನ ತೆಗೆದುಕೊಳ್ಳುವುದೇ ಅದು ಕಮ್ಯುನಿಟಿ ಹೆಲ್ಪ್. ಯಾರಾದೊಂದು ಕೆಲಸಕ್ಕೆ ಬಂದು ಕಲಿತು ಒಂದು ಕೆಲಸಕ್ಕೆ ಬಂದಾಗ ನಾವು ಎಲ್ಲರ ಹತ್ರ ಕೂಡ ಚೆನ್ನಾಗಿದ್ದರೆ ಅವನಿಗೆ ಮಾತಾಡಿ, ನಮ್ಮ ಹುಡುಗ ಇದ್ದಾನೆ ಮಾರೆ ಚೆನ್ನಾಗಿ ಅವನು ಕಲ್ತಿದ್ದಾನೆ, ಅವ್ನ ಕೆಲಸಕ್ಕೆ ಅವ್ನ ಜಾತಿ ಧರ್ಮ ನೋಡೋದಿಲ್ಲ, ಅವ್ನ ಕೆಲಸ ಕೊಡ್ತಾನೆ, ಅದು ಕಮ್ಯುನಿಟಿ ಹೆಲ್ಪ್. ಯಾರದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಾಗ ಬೇರೆ ಜಾತಿ ಧರ್ಮದ ಆಸ್ಪತ್ರೆ ಇರ್ತದೆ, ಅವ್ರದ್ದು ಚೆನ್ನಾಗಿದ್ದರೆ ನಾವು ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಬಿಲ್ ಕನ್ಸೆಷನ್ ಮಾಡ್ತಾರೆ ಅಥವಾ ಫ್ರೀ ಮಾಡ್ತಾರೆ, ಆವಾಗ ಅದು ಕಮ್ಯುನಿಟಿ ಹೆಲ್ಪ್. ಇನ್ನು ಕಮ್ಯುನಲ್ ಎಂದರೇನು, ಕಮ್ಯುನಲ್ ಅಂತ ಹೇಳಿದರೆ ಆಗುವ ಕೆಲಸವು ಕೂಡ ಆಗದೆ ಎಲ್ಲರ ಜೊತೆ ಕೋಪ ದ್ವೇಷ ಮಾಡಿಕೊಂಡು ಸಣ್ಣ ಸಣ್ಣ ಪುಟ್ಟ ವಿಚಾರದಲ್ಲಿ ನಾವು ಸಮಸ್ಯೆ ಮಾಡಿಕೊಂಡು ನಾವು ಸಮಾಜದ ಮಧ್ಯದಲ್ಲಿ ನಾವೊಂದು ಅವಿಶ್ವಾಸವಾದ ಸಮಾಜ ಅಂತ ನಾವು ನಿರ್ಮಾಣ ಮಾಡಿಕೊಂಡು ನಮಗೆ ಯಾವ ಉಪಕಾರ ಆಗ್ತದೆ ಅದನ್ನು ಕೂಡ ಆಗದ ರೀತಿ ಮಾಡಿಕೊಳ್ಳುವವರು ಇವರು. ಇದರಲ್ಲಿ ನಮಗೆ ಕೆಲವರು ಕೇಳಲಿಕ್ಕಿದೆ, ಅವು ದಾನೆ ಮಾರೆ ನಿಕ್ಲಿಗೆ ಏಪತ್ತು ಉಂಡಲ್ಲ ಸಮಸ್ಯೆ, ಫಾರಿನ್ ಫ್ಲೈಟ್ ಬಂದಾಗಲ್ಲ ಸಮಸ್ಯೆ, ನಮ್ಗೆ ಬತ್ತ ನಿಕ್ಲಿಗೆ ಓಪಲ್ಲ ದಾನೆ ಸಮಸ್ಯೆಗಳೇ. ಈ ರೀತಿಯ ಒಂದು ಭಾವನೆಯನ್ನು ನಾವು ಎಲ್ಲಿ ಕೂಡ ಯಾರಿಗೂ ಕೂಡ ತರುವಂಥ ಕೆಲಸ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ನಾವೊಂದು ಸೌಹಾರ್ದತೆಯ ಪ್ರೀತಿಯ ಸೋದರತೆಯ ಸಮಾಜ ಕಟ್ಟುವಂಥ ರಾಯಭಾರಿಗಳು ತಾವು ಆಗಬೇಕಾದ್ರೆ ಯು ಶುಡ್ ಬಿ ದ ಅಂಬಾಸಿಡರ್ ಆಫ್ ದ ಕಮ್ಯುನಿಟಿ. ನೀವು ಬರೀ ಕಮ್ಯುನಿಟಿ ಮಾತ್ರ ಅಲ್ಲ, ನಿಮ್ಮನ್ನು ನೋಡಿಕೊಂಡು ಬಹುಶಃ ತಾವಿವತ್ತು ಬೇರೆಯವರು ನಿಮ್ಮನ್ನು ಹೆಚ್ಚು ಗೌರವಿಸಿ ಪ್ರೀತಿಸುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ನಾನೊಬ್ಬ MLA ಆಗಿ, ಒಬ್ಬ ಮಂತ್ರಿಯಾಗಿ, ಬಹುಶಃ ನಾನು ಸ್ಪೀಕರ್ ಆಗಿ ನನ್ನ ಮೊದಲ ಆದ್ಯತೆ ಯಾವುದಂತ ಹೇಳಿದರೆ ಅದು ನನ್ನ ಕ್ಷೇತ್ರದವರಿಗೆ, ನನ್ನ ಸಮಾಜಕ್ಕೆ, ನಮ್ಮ ಜಿಲ್ಲೆಗೆ ಗೌರವ ತರುವಂಥ ಕೆಲಸ ಅಲ್ಲದೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಹೇಳಲಿಕ್ಕೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ, ಮಾಡೋದು ಇಲ್ಲ, ಇನ್ನು ಮುಂದೆ ಕೂಡ ಇವತ್ತು ಮಾಡಲಿಕ್ಕೆ ನಾನು ಇವತ್ತು ಹೋಗೋದಿಲ್ಲ. ನನ್ನ ಉದ್ದೇಶ ಒಂದೇ, ನಮ್ಮ ಜನಸಾಮಾನ್ಯರು ತಲೆ ಎತ್ತಿ ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಬಹುಶಃ ಅಂತ ಹೇಳಿದಾಗ ಹೌದು. ನಮ್ಮ ಜಾತಕ್ಕಾಗಿ ತ್ಯಾಗ ಸುಲಭ ಇಲ್ಲ, ತ್ಯಾಗ ತಾಳ್ಮೆ ಸಹಕಾರ ಎಲ್ಲ ಕೂಡ ಇವತ್ತು ಅತಿ ಅಗತ್ಯ. ಆ ಎಲ್ಲ ರೀತಿಯ ತಾಳ್ಮೆ ಸಹಕಾರ ಇದನ್ನೆಲ್ಲ ಕೂಡ ತಾವು ಇವತ್ತು ವಹಿಸ್ಕೊಳ್ಬೇಕು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಕೂಡ ದೀರ್ಘವಾಗಿ ಇವತ್ತು ಮಾತಾಡದೆ ಸಕ್ರಿಯವಾಗಿ ಬೇರೆ ಸಾಹಿತ್ಯ ಮತ್ತು ಬೇರೆ ಇನ್ನಿತರ ಕಾರ್ಯಕ್ರಮ ತಾವೆಲ್ಲರೂ ತೊಡಗೋ ಯುವಕರು ಬಹುಶಃ ಎಲ್ಲ ಯುವತಿಯವರೆಲ್ಲರಿಗೂ ಸಕ್ರಿಯವಾಗಿ ತೊಡ್ಕೊಳ್ಬೇಕು. ಬಹುಶಃ ತಮ್ಮ ಮಹಿಳೆಯರು ಭಾಳಷ್ಟು ಇವತ್ತು ಲೇಖಕಿಯರೆಲ್ಲರೂ ಕೂಡ ಇವತ್ತು ಇಲ್ಲಿದ್ದಾರೆ. ಅವ್ರು ಪಟ್ಟ ಶ್ರಮ ಅದನ್ನು ನೀವು ಕೂಡ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಲೋಕದಲ್ಲಿ ಬರಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ಹೆತ್ತವರು ಇದಕ್ಕೆ ಪ್ರಮುಖ ಕಾರಣಕರ್ತರು. ಹೆತ್ತವರು ಸ್ವಲ್ಪ ಮಟ್ಟಿನ ಪ್ರೋತ್ಸಾಹ ಕೊಟ್ಟರೆ ಎಷ್ಟೋ ಜನ ಸಾಹಿತಿಗಳು ಇವತ್ತು ಮೇಲೆ ಬರುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ನಾನು ಶನಿವಾರ ಆದಿತ್ಯ ಅವರೆಲ್ಲ ನೋಡ್ತಾ ಇರ್ತೇನೆ. ಅದು ಸಿಟಿ ಸೆಂಟರ್ ಇರಲಿ, ಪಿಜ್ಜಾ ಮಾಲ್ ಇರಲಿ, ಕದ್ರಿ ಪಾರ್ಕ್ ಇರಲಿ, ಬೀಚ್ ಇರಲಿ, ಎಲ್ಲ ಕಡೆ ಕೂಡ ಬಹುಶಃ ತಾಯಿ ತಂದೆ ಮಕ್ಕಳೆಲ್ಲ ತಗೊಂಡು ಹೋಗಿ ಐಸ್ ಕ್ರೀಮು ಚಾಕ್ಲೇಟ್ ಎಲ್ಲ ಕೂಡ ತಿಂತಾರೆ. ಅದು ಖುಷಿ, ಹಾಗಿರ್ಬೇಕು ಎಲ್ಲರೂ ಕೂಡ. ಅದರ ಜೊತೆಯಲ್ಲಿ ಬ್ಯಾರಿ ಸಾಹಿತ್ಯ ಪರಿಷತ್ತಿನವರು, ತುಳು ಸಾಹಿತ್ಯ ಪರಿಷತ್ತಿನವರು, ಕನ್ನಡ ಸಾಹಿತ್ಯ ಪರಿಷತ್ತಿನವರು ಏನಾದೊಂದು ಪುಸ್ತಕ ಮೇಲೆ ಪುಸ್ತಕ ಎಕ್ಸಿಬಿಷನ್ ಮಾಡಿದರೆ ಒಂದು ತಾಯಿ ಹೋಗೋದಿಲ್ಲ, ಒಂದು ತಂದೆ ಹೋಗೋದಿಲ್ಲ, ಒಂದು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋದಿಲ್ಲ. ನೀವು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀರಿ, ಒಂದು ರೌಂಡ್ ಅಲ್ಲಿ ಕೂಡ ನೀವು ಕರ್ಕೊಂಡು ಹೋದರೆ ಆ ಮಕ್ಕಳಿಗೆ ಆಸಕ್ತಿ ಬಂದು ಒಮ್ಮೆ ನೀವು ಮಕ್ಕಳಿಗೆ ಪುಸ್ತಕ ತಗೊಂಡು ಹೋಗಿ ಅಭ್ಯಾಸ ಮಾಡಿ ಬಿಟ್ಟರೆ ಮತ್ತು ಅವರೇ ಅದರಲ್ಲಿ ಆಸಕ್ತಿ ವಹಿಸುವಂಥ ಕೆಲಸ ಮಾಡಿ ದೊಡ್ಡ ಮಟ್ಟದ ಬರಹ ಆಗ್ತಾರೆ, ದೊಡ್ಡ ಮಟ್ಟದ ಕವಿಗಳಾಗ್ತಾರೆ. ಸಾಹಿತ್ಯ ನೀವೊಂದು ಚಾಲನೆ ಕೊಡಬೇಕಲ್ಲ, ಒಂದು ಪ್ರೋತ್ಸಾಹ ಕೊಡಬೇಕಲ್ಲ, ಅದು ನಿಮ್ಮ ಮೊದಲ ಇವತ್ತು ಆದ್ಯತೆ ಆಗಿದೆ ಅಂತ ನಾನು ಪ್ರತಿಯೊಂದು ಕೂಡ ತಾಯಿಂದಿ ಮತ್ತು ತಂದೆ ತನ್ನನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದಕ್ಕಾಗಿ ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಲಿಕ್ಕೆ ಹೋಗಬೇಕಾದ್ರೆ ಭಾಳಷ್ಟು ಇವತ್ತು ಮಾತಾಡೋ ಅವಕಾಶ ಇದೆ. ನಮ್ಮ ಕನ್ನಡ ಸಾಹಿತ್ಯ ಬಹುಶಃ ಇದರ ನಮ್ಮ ಬೇರೆ ಅಕಾಡೆಮಿಯ ಕಟ್ಟಡ ಮತ್ತು ಭವನಕ್ಕೆ ಬಹುಶಃ ಹಿಂದೆ ನಮ್ಮ ಈಗಾಗಲೇ ಬಹುಶಃ ಸೋತ್ಕಲಲ್ಲಿ ಜಾಗ ಆಗಿತ್ತು. ಹಿಂದಿನ ಬಹುಶಃ ಸಂದರ್ಭದಲ್ಲಿ ಎಲ್ಲ ಇವರಿಗೆಲ್ಲ ಗೊತ್ತಿದೆ. ಅಲ್ಲಿ ಬೇಡ ಅಂತ ಹೇಳಿಕೊಂಡು ನಾವು ತೊಕ್ಕೋಟಲ್ಲಿ ಜಾಗ ಮಾಡಿದಾಗ ಮತ್ತೆ ಹಿಂದಿನ ಸರ್ಕಾರ ಇದ್ದಂಥ ಮತ್ತೆ ಸಮಸ್ಯೆ ಆಯಿತು. ಮತ್ತೆ ಅದು ಆಗುವುದೆಲ್ಲ ಒಳ್ಳೆಯದಕ್ಕೆ ಈಗ ನಮ್ಮ ಪ್ರಮುಖವಾದ ಸ್ಥಳದಲ್ಲಿ ಬರುವಾಗ ಕಾಣಬೇಕಲ್ಲಿ ಬಹುಶಃ ಅಲ್ಲಿ ಅರ್ಧ ಎಕರೆ ಜಾಗ ಇವತ್ತು ನಮಗೆ ಸ್ಯಾಂಕ್ಷನ್ ಆಗಿದೆ. ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಟೆಕ್ನಿಕಲ್ ಇವತ್ತು ಬಾಕಿ ಆಗಿದ್ದು ಅದು ಕೂಡ ಇವತ್ತು ಕ್ಲಿಯರ್ ಆಗಿದೆ. ಅದಕ್ಕೆ ಆದಷ್ಟು ಬೇಗನೆ ಅದನ್ನು ನಾವು ಇವತ್ತು ಪ್ರಾರಂಭ ಮಾಡಿ ಒಂದು ಮಾದರಿಯಾದ, ನಮಗೆ ಸ್ವಲ್ಪ ಲೇಟ್ರದ್ದು ಚಿಂತೆ ಇಲ್ಲ, ಒಂದು ಮಾದರಿಯಾದ ಮುಂದಿನ 30-50 ವರ್ಷಕ್ಕೆ ಬೇಕಾಗುವಂಥ ಆ ಒಂದು ಪ್ರಯೋಜನ ಆಗುವಂಥ ಆ ಬ್ಯಾರಿ ಭವನದ ಅಕಾಡೆಮಿಯ ಭವನವನ್ನು ನಾವಿವತ್ತು ಕಟ್ಟಿಕೊಡುವಂಥ ಕೆಲಸ ನಾವಿವತ್ತು ಖಂಡಿತವಾಗಿ ಇವತ್ತು ಮಾಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೊನೆಯದಾಗಿ ನಾನು ಬಹುಶಃ ನಮ್ಮ ಸಾಮಾಜಿಕ ಜಾಲಕ್ಕೆಲ್ಲ ನೋಡಿದೆ, ಇಲ್ಲ ಬೇರೆ ಸಮುದಾಯದವರು ಅವರವ್ರ ಜಾಗ ಪರ್ಚೇಸ್ ಮಾಡಿ ಅವರವರು ಕಟ್ಟಿದ್ದಾರೆ. ನೀವು ಎಷ್ಟೆಷ್ಟು ಜಾಗ ಯಾಕೆ ಮಾಡಲಿಕ್ಕೆ ವಾಟ್ಸಪ್ಪಲ್ಲಿ ಗೀಚುವ ಬದಲು ಯಾಕೆಂದು ಸೇರಿಕೊಂಡು ಅದನ್ನು ಬಹುಶಃ ಇವತ್ತು ಜಾಗ ತಗೊಂಡು ಬಹುಶಃ ಅದನ್ನು ಕಟ್ಟಲಿಕ್ಕೆ ಆಗೋದು. ಎಲ್ಲ ಅವರವರ ಕಮ್ಯುನಿಟಿಯವರು ಅವರ ಹಿರಿಯರು ಫ್ರೀ ಜಾಗ ಕೊಟ್ಟಿದ್ದಾರೆ, ಆ ಥರ ಅವರು ಇವಾಗ ಫ್ರೀಯಾಗಿ ಅವರು ಪರ್ಚೇಸ್ ಮಾಡಿದ್ದಾರೆ, ಅಥವಾ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಇವತ್ತು ಕಟ್ಟುವಂಥ ವಿಚಾರಕ್ಕೂ ಆಗಿದೆ. ಅದಕ್ಕೆ ಎಲ್ಲ ಕಡೆ ಕೂಡ ಇಂಥ ಭವನ ಬರಬೇಕು, ಅದಕ್ಕೆ ಸ್ಥಳೀಯ ಮಟ್ಟದ ಮುಖಂಡರು ಇವತ್ತು ವಹಿಸ್ಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ ನನ್ನ ಮಿತ್ರನ ಹತ್ರ, ಈ ವಾಟ್ಸಪ್ನಲ್ಲಿ ಬರೆಯುವವರು ಮತ್ತು ವಾಟ್ಸಪ್ನಲ್ಲಿ ಗೀಚುವವರೆಲ್ಲರೂ ಕೂಡ ಅವರವ್ರು ಏನೆಲ್ಲ ಬರೆದಿದ್ದಾರೆ ಇದರೊಂದು ಪುಸ್ತಕ ಮಾಡಿದರೆ ಹೈಯೆಸ್ಟ್ ಸೇಲ್ ಆಗ್ತದೆ. ಆ ರೀತಿ ಬರೆದಿದ್ದಾರೆ ಇದಕ್ಕೆ ಅದಕ್ಕಂದೆಲ್ಲ ಅವ್ರು ಏನೆಲ್ಲ ಬರೆದಿದ್ದಾರಲ್ಲ ಅದನ್ನು ಬರೆದು ಬಿಡೋದಲ್ಲ, ಅದನ್ನೆಲ್ಲ ಬರೆದೊಂದು ವಾಟ್ಸಪ್ ಏನೆಲ್ಲ ಅವ್ರು ಬರೆದಿದ್ದಾರೆ ಅದನ್ನೊಂದು ಪುಸ್ತಕ ಮಾಡಿದರೆ ಚೆನ್ನಾಗಿ ಅವ್ರಿಗೆ ಸೇಲ್ ಆಗ್ತದೆ. ಆ ರೀತಿಯ ಕೆಲಸ ಕೂಡ ಮಾಡಿದ್ದು ಒಳಿತಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾವು ಸಕಾರಾತ್ಮಕವಾದ ಚಿಂತನೆ, ನಾನು ಎಲ್ಲ ನಮ್ಮ ಸನ್ಮಿತರಿಗೆ ಹೇಳೋದಿಷ್ಟೇ, ನಮ್ಮ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಮ್ಮ ನಕಾರಾತ್ಮಕವಾದ ಚಿಂತನೆ ಇರಬಾರ್ದು. ನಾವು ಸಮಾಜವನ್ನು ಕಟ್ಟುವವರಾಗಬೇಕು ಹೊರತು ನಾವು ಸಮಾಜವನ್ನು ಒಡೆಯುವವರೆಂದೂ ಕೂಡ ಆಗಬಾರ್ದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮಲ್ಲಿ ಕನ್ಸ್ಟ್ರಕ್ಟಿವ್ ಅಲ್ಲದೆ ನಮ್ಮಲ್ಲಿ ಡಿಸ್ಟ್ರಕ್ಟಿವ್ ನಾವು ಎಲ್ಲಿಯೂ ಕೂಡ ಇವತ್ತು ಇರಬಾರ್ದು. ನಮಗೆ ಏನೋ ಸಮಸ್ಯೆ ಆದಾಗ ಅದು ತಾಳ್ಮೆಯಿಂದ ಸಮಾಧಾನದಿಂದ ಆಲೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಆಲೋಚನೆ ಇಟ್ಟುಕೊಂಡು ನಾವು ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೂ ಸೌಹಾರ್ದಕ್ಕೆ ವಿಶೇಷ ಒತ್ತನ್ನು ಕೊಡುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನ ದೊಡ್ಡ ಮಟ್ಟದ ಗೌರವ ಏನಿದೆ, ನಮ್ಮ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ಮಟ್ಟದ ಗೌರವ ಅಂತ ಹೇಳಿದರೆ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಂಗಲೆ ಇದೆ, ಎಷ್ಟು MLA ಇದ್ದಾರೆ, ಎಷ್ಟು ಸ್ಪೀಕರ್ ಇದೆ, ಅದು ನಮ್ಮ ಜಿಲ್ಲೆಯ ಗೌರವ ಅಲ್ಲ. ನಮ್ಮ ಜಿಲ್ಲೆಯ ಸಮಾಜದ ಸಮುದಾಯದ ಗೌರವ ಏನು, ನಾವು ಎಷ್ಟು ಒಗ್ಗಟ್ಟಿನಲ್ಲಿದ್ದೇವೆ ಅದು ಮಾತ್ರ ನಮ್ಮ ದೊಡ್ಡ ಮಟ್ಟದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಒಗ್ಗಟ್ಟು ಅಂತ ಹೇಳಿದರೆ ನಾನು ಹೇಳಿದಾಗಲೇ ಕೇಳಬೇಕಂತ ಅದು ಒಗ್ಗಟ್ಟಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಇಬ್ಬರು ಜನ ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯದ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥದ್ದೇ ಒಗ್ಗಟ್ಟು. ಅದಕ್ಕೆ ಎಷ್ಟೇ ತಾಳ್ಮೆಯೂ ಕೂಡ ಸಾಮರಸ್ಯ ಸಮಾಜ ಕಟ್ಟಲಿಕ್ಕೆ ನಾವು ಒಂದು ಹೆಜ್ಜೆ ತಾವು ಮುಂದೆ ಇಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಎಲ್ಲಿ ಇಬ್ಬರು ಮನುಷ್ಯರಿದ್ದಾರಾ, ಎಲ್ಲಿ 2 ಮನೆಗಳಿದೆಯಾ, ಎಲ್ಲಿ ವರ್ಗ ಇದೆಯಾ, ಭಿನ್ನಾಭಿಪ್ರಾಯಗಳು ಬಂದೇ ಬರ್ತದೆ. ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸ್ವೀಕರಿಸಿಕೊಂಡು ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೇಳಿ ಕೈ ಹಿಡಿದು ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವಂಥ ಒಂದು ದೊಡ್ಡ ಮಟ್ಟದ ಒಂದು ಕೆಲಸ ನಮ್ಮಿಂದ ಆಗಬೇಕು. ಅದು ಅಷ್ಟು ಸುಲಭ ಇಲ್ಲ ಅಂತ ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ. ಯಾಕೆಂತ ಹೇಳಿದರೆ ನೀವು ಇಲ್ಲಿ ನಿಂತು ಒಬ್ಬರ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡೋದು, ಕೇಳಲಿಕ್ಕೆ ಏನಿಲ್ಲ, ಆರಾಮದಲ್ಲಿ ಹೇಗೆ ಬೇಕಾದರೂ ಮಾತಾಡಿ, ಏನು ಬೇಕಾದರೂ ಬರಿಬೋದು. ನೀವು ಇಲ್ಲಿ ನಿಂತು ಇವನೊಬ್ಬನ ಪರವಾಗಿ ಮಾತಾಡಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು, ಅದಕ್ಕೇನು ಕಷ್ಟ ಇಲ್ಲ, ಭಾಳಷ್ಟು ಸುಲಭ, ಬರೀಲಿಕ್ಕೆ ಕೂಡ ಭಾಳಷ್ಟು ಸುಲಭ. ಆದರೆ ನನಗೆ ನೀವು ಬೇಕು ನಾವು ಎಲ್ಲ ಜೊತೆಯಲ್ಲಿ ಒಗ್ಗಟ್ಟಲ್ಲಿ ಹೋಗಬೇಕಂತೇಳಿ ಎಲ್ಲರೂ ಕೂಡ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಿರಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸ. ಅದು ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬಾರ್ದಂತ ನಾನು ಭಾಳ ಕಳಕಳಿಯಿಂದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಷ್ಟೇ ಕಷ್ಟ ಇರಲಿ, ನಿಮ್ಮ ಊರಲ್ಲಿ, ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಪಕ್ಕದಲ್ಲಿ, ಆ ಸಮಾಜದಲ್ಲಿ, ಕುಟುಂಬದಲ್ಲಿ ಒಗ್ಗಟ್ಟನ್ನು ಕಾಪಾಡುವಂಥ ದೊಡ್ಡ ಮಟ್ಟದ ಆ ರಾಯಭಾರಿಗಳಿಗೆ ಆ ಲೀಡರ್ಶಿಪ್ಪನ್ನು ತಾವಿತ್ತು ವಹಿಸ್ಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು
ಭಾಳಷ್ಟು ಭಾಷಾಚಾರ ಇದ್ದಕ್ಕೂ ಇನ್ನೊಮ್ಮೆ ಮಾತಾಡೋದು ಅವಕಾಶ ನಾವು ಕಲ್ಪಿಸಿ. ಇನ್ನೂ ಕೂಡ ಭಾಳಷ್ಟು ಹಿರಿಯರು, ಸಾಹಿತಿಗಳು, ಕವಿಗಳೆಲ್ಲ ಕೂಡ ಇದ್ದಾರೆ. ನಮ್ಮ ಬಶೀರ್ಕಿನ್ನಿ ಅವರು ಬಹುಶಃ ಈಗಾಗಲೇ ಸಮ್ಮೇಳನ ಅಧ್ಯಕ್ಷರಾಗಿ ಹಲವಾರು ಅವ್ರು ಪಟ್ಟಂಥ ಶ್ರಮಗಳು ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ನನಗೂ ಕೂಡ ಸಾಹಿತ್ಯದಲ್ಲಿ ಏನಾದರೂ ಬೇಕಾದರೆ ಹುಸೇನ್ ಕಾಟಿಪಲ್ಲ ಇವರಿಗೆ, ನಮ್ಮ ಬಶೀರಿಗೆ ಫೋನ್ ಮಾಡಿ ಎಲ್ಲ ನಾನು ಕೇಳಲಿಕ್ಕಿದೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ಸ್ಪೀಚೆಲ್ಲ ಬೇಕಾದರೆ ಉಮರ್ ಯು ಎಚ್, ಮೊಹಮ್ಮದ್ ಅಲಿ ಇಂಥವ್ರಿಗೆ ಕೂಡ ನಾನು ನನ್ನ ಇಲೆಕ್ಷನ್ದ ಫಸ್ಟ್ ಬೈ ಎಲೆಕ್ಷನ್ ನೋಟಿಸ್ ಮಾಡಿದ್ದೆ ಅವರ ಮನೆಯಲ್ಲಿ. ಮೊಹಮ್ಮದ್ ಅಲಿ ಮತ್ತು ನಾವು ರಾತ್ರಿ 1 ಗಂಟೆಗೆ ಹೋಗಿ ಕೂತ್ಕೊಂಡು 3 ಸಲ ತಿದ್ದಿ ಸಾಕಾಯಿತು ನಮಗೆ ಅದನ್ನು ಪ್ರಿಂಟ್ ಮಾಡಲಿಕ್ಕೆ. ಆಗ ಎಲ್ಲರಿಗೂ ಒಂದಲ್ಲೊಂದು ರೀತಿಯಿಂದ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಬಹುಶಃ ಮುಂದೆ ನಿಂತು ಸಾಮಾಜಿಕವಾಗಿ ತಮ್ಮ ಕೆಲಸದಲ್ಲಿ ಬಂದು ಬೇರೆ ಸಮಾಜಕ್ಕೆ ದೊಡ್ಡ ಮಟ್ಟದ ಗೌರವ ತರುವಂಥ ಕೆಲಸ, ಅದು ಎಲ್ಲ ಸಮುದಾಯದ ಗೌರವ ಸಿಕ್ಕುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವ ಜವಾಬ್ದಾರಿ ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ. ನಿಮ್ಮ ಪ್ರತಿಯೊಂದು ಹಂತದಲ್ಲಿ ಕೂಡ ಅವು ತಾವಿವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಸ್ಪೀಕರ್, ನನ್ನ ಕ್ಷೇತ್ರ ಜನಸಾಮಾನ್ಯರ ಆ ವಿಶೇಷ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ದುವಾ ಸಹಕಾರ ಮುಖಾಂತರ, ನಮ್ಮ ಕಾರ್ಯಕರ್ತರ ಶ್ರಮ ಮುಖಾಂತರ ನಾನು ಬಹುಶಃ 5 ಬಾರಿ ಶಾಸಕನಾಗಿ ಮಾತ್ರ ಅಲ್ಲ, 4 ಇಲಾಖೆಯ ಸಚಿವನಾಗಿ, ಅದು ಆಹಾರ ಇಲಾಖೆಯ ಸಚಿವನು, ಆರೋಗ್ಯ ಇಲಾಖೆಯ ಸಚಿವನು, ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಹಾಗೂ ಬಹುಶಃ ನಮ್ಮ ಹೌಸಿಂಗ್ ಇಲಾಖೆಯ ಸಚಿವನಾಗಿ ಕೆಲಸ ನಿರ್ವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಾಗಿದ್ದಾಗ ನಾನು ಅವರ ಉಪನಾಯಕನಾಗಿ ಇಡೀ ಸದನ ನಡೆಸಿ ಇದೀಗ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಇವತ್ತು ರಾಜ್ಯದ ವಿಧಾನಸಭೆಯ ಸಭಾ ಅಧ್ಯಕ್ಷನಾಗಿದ್ದೇನೆ. ನನಗೆ ಸಭಾಧ್ಯಕ್ಷ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ, ಇವರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ನಾಯಕರು ಅಲ್ಲಿ ಇಲ್ಲಿ ಇರುವಾಗ ರಾಜ್ಯದಲ್ಲಿ ಸಣ್ಣವರಾಗಿ ಒಂದು ಯುಟಿ ಖಾದರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಈ ಎಲ್ಲ ಕಾನೂನನ್ನು ಅರ್ಥ ಮಾಡಿಕೊಂಡು ಸದನವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತೇಳಿ ಭಾಳಷ್ಟು ಚರ್ಚೆ ಇತ್ತು. ಅದು ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅದು ಸಾಧ್ಯವನ್ನಾಗಿ ಮಾಡಿ ಇವತ್ತು ತುಳುನಾಡಿನ ಬ್ಯಾರಿ ಮತ್ತು ತುಳು ಮಾಡುವವರು ಇವತ್ತು ಮಾತಾಡುವವರು ಅದನ್ನು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮೆಲ್ಲರ ಪ್ರಾಮಾಣಿಕವಾದ ಆ ಒಂದು ದುವಾ ಆಶೀರ್ವಾದ ಸಾಕಾರಿರುವಂಥ ಅವಕಾಶ ಆಗಲಿ. ಬಹುಶಃ ನಾವು ಏನಾದರೂ ಎಲ್ಲಿ ತಪ್ಪಿದರೆ ಅದನ್ನು ತಿದ್ದುವಂಥ ಅವಕಾಶ ನಿಮಗೆಲ್ಲರಿಗೂ ಕೂಡ ಇವತ್ತು ಇದೆ. ಅದನ್ನು ಭಾಳಷ್ಟು ನನಗೆ ತಿದ್ತಾರೆ, ಅದನ್ನು ನಾನು ಸಕಾರಾತ್ಮಕವಾಗಿ ನಾನು ಅದನ್ನು ಸ್ವೀಕರಿಸ್ತೇನೆ. ಹೀಗಾಗಬೇಕಿದೆ ಅಂತ ಹೇಳ್ತಾರೆ, ಅದನ್ನೆಲ್ಲ ಸ್ವೀಕರಿಸಿಕೊಂಡೇ ನಾವು ಬಹುಶಃ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಖಾಲಿದ್ ಅವರಲ್ಲಿ ನೀವು ನಂಬಲಿಕ್ಕಿಲ್ಲ, ನಾನು ಸ್ಟೂಡೆಂಟ್ ಆಗಿದ್ದಾಗ ಖಾಲಿದವರ ಹಂಪನ್ ಕಟ್ಟ ಸ್ಟಾರ್ ಟ್ಯುಟೋರಿಯಲ್ಸ್ ಹೋಗಿ ನಾನು ಕೂಡ 1 ವಾರ ಕೂತ್ಕೊಂಡಿದ್ದೇನೆ. ನನ್ನ ತಂದೆ ಶಾಸಕರು ಹಂಪನ್ ಈಗ ಚೇಂಜ್ ಆಗಿದೆ, ಅದೇ ಉಂಟಾ ಬೆಂಚ್ ಡೆಸ್ಕ್ ಅದೇ ಉಂಟಾ ಚೇಂಜ್ ಆಗಿದೆ? ಅಲ್ಲೇ ಉಂಟು. ನ್ಯಾಷನಲ್ ಟ್ಯುಟೋರಿಯಲ್ಸ್ ತಂದೆ ಶಾಸಕರಾಗಿದ್ದರು, ನಾನು ಕೂಡ ದೊಡ್ಡ ಮನೆ ಲೀಡರ್ ಆಗಿದೆ. ಆದರೂ ಕೂಡ ನಾನು ಸಂಜೆ ಹೊತ್ತು ಹೋಗಿ 1 ವಾರ ಕೂತ್ಕೊಂಡಿದ್ದೇನೆ. ಯಾಕೆಂದರೆ ಹೇಗೆ ಮಾತಾಡೋದು, ಹೇಗೆ ಸ್ಪೀಚ್ ಕೊಡೋದು ಅಂತ ಹೇಳಿ ಬಹುಶಃ ಅವರಿಂದ ಟ್ರೈನಿಂಗ್ ಕೂಡ ನಾನು 1 ವಾರ ತಗೊಂಡಿದ್ದೆ. ಏನಂತ ಹೇಳಿ ಯಾಕೆಂತ ಹೇಳ್ತಾರೆ, ಎಲ್ಲ ಹಂತದಲ್ಲಿ ಕೊಡ್ತಾವೆ. ತಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದ್ರೆ ಎಲ್ಲ ರೀತಿಯ ಜನ, ಎಲ್ಲ ರೀತಿಯ ಒಂದು ಈ ನಿಮ್ಮ ವಿದ್ಯಾರ್ಥಿ ಮತ್ತು ಯುವಕರಾಗಿದ್ದಂಗೆ ಮಾಡಿದ ನೀವು ಬಚಾವು. ದೊಡ್ಡವರಾಗಿ ನಾನು ಈಗ ಹೋಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ನನಗೆ? ಈಗ ಹೋಗಿ ಕೂತ್ಕೊಂಡು ಎಣಿಸ್ತಾರೆ ಇವನು ತಲೆಗೆಟ್ಟಿದ್ದು ಏನಾಗಿದೆ ಅಂತ ಹೇಳಿ ಆಗ ಗೊತ್ತಾಗೋದಿಲ್ಲ ಅಷ್ಟು. ಅದೊಂದು ಸ್ಟೂಡೆಂಟ್ಸ್ ಮತ್ತು ಯೂತ್ಗೆ ಅದೊಂದು ಅವಕಾಶ. ಏನೇ ತಪ್ಪು ಮಾಡಿದ್ರು ಆಯ್ತಪ್ಪ ವಿದ್ಯಾರ್ಥಿ, ಆಯ್ತಪ್ಪ ಯೂತ್ ಬಿಡಿ ಅಂತ ಇರ್ತದೆ. ಒಮ್ಮೆ ನೀವು ಜವಾಬ್ದಾರಿ ಬಂದ ನಂತರ ಇದೆಲ್ಲ ಆಗೋದು. ಸೊ ನಾನು ಹೇಳ್ದು ನಿಮಗೆ ಯಂಗ್ಸ್ಟರ್ಸ್ಗೆ ಮತ್ತು ಯೂತ್ಗೆ, ಯಂಗ ಜನ್ರೇಷನಲ್ಲಿ ನಿಮ್ಗೆ ಏನೆಲ್ಲ ಈ ರೀತಿಯ ಬ್ಯಾರಿ ಸಮ್ಮೇಳನ ಭಾಗವಹಿಸುವಂಥದ್ದು, ಇನ್ನಿತರ ಕಾರ್ಯಕ್ರಮಗಳು ಈ ರೀತಿಯ ಎಲ್ಲೆಲ್ಲ ಸಿಗ್ತದ ಅದನ್ನೆಲ್ಲ ತಾವು ಇವತ್ತು ಆ ವಹಿಸ್ಕೊಂಡು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಂತ ಹೇಳಿಕೊಂಡು, ಬಹುಶಃ ನೀವು ಇಂಜಿನಿಯರ್, ಡಾಕ್ಟರ್, ಅಡ್ವೊಕೇಟ್ ಮಾತ್ರ ಆಗುವುದಿಲ್ಲ, ಮುಂದಿನ ದಿನಗಳಲ್ಲಿ ಉತ್ತಮವಾದ ಜನಪ್ರತಿನಿಧಿ ಮತ್ತು ರಾಜಕಾರಣಿ ಕೂಡ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಗೆ ಅವರು ಕೂಡ ಇವತ್ತು ಅತಿ ಅಗತ್ಯ. ಯಾಕೆ, ಒಬ್ಬ ಇಂಜಿನಿಯರ್ ಆದರೆ ಇಂಜಿನಿಯರಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬರು ಸಾಹಿತಿ ಆದರೆ ಸಾಹಿತ್ಯ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬರು ಪತ್ರಕರ್ತರಾದರೆ ಪತ್ರಕರ್ತ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬ ಡಾಕ್ಟರ್ ಆದರೆ ಡಾಕ್ಟರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬ ಅಡ್ವೊಕೇಟ್ ಆದರೆ ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ, ಒಬ್ಬ ಉತ್ತಮವಾದ ಪೊಲೀಸ್ ಆಫೀಸರ್ ಆದರೆ ಪೊಲೀಸ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಆದರೆ ಇವತ್ತು ಪತ್ರಕರ್ತರ ಫೀಲ್ಡನ್ನು, ಸಾಹಿತ್ಯ ಫೀಲ್ಡನ್ನು, ಪೊಲೀಸ್ ಫೀಲ್ಡನ್ನು, ಡಾಕ್ಟರ್ ಫೀಲ್ಡನ್ನು, ಇಂಜಿನಿಯರ್ ಫೀಲ್ಡನ್ನು, ಎಲ್ಲ ಫೀಲ್ಡನ್ನು ಉದ್ಧಾರ ಮಾಡೋ ಶಕ್ತಿ ಇದ್ದರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವಲಂಬನೆ ಮಾಡುವಂಥ ಕಾನೂನು ಅವಲಂಬಿತವಾಗಿ ಎಲ್ಲ ಕೂಡ ಇರುವಂಥದ್ದು. ಅದಕ್ಕೆ ನಮ್ಮ ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾದ ಜನಪ್ರತಿನಿಧಿಗಳು ತಳಮಟ್ಟದಿಂದ ಮೇಲಿನವರೆಗೂ ನಮಗೆ ಇವತ್ತು ಅತಿ ಅಗತ್ಯ.
ಅದು ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಕೂಡ ಅದರಲ್ಲಿ ಮುಂದೆ ಬರಬೇಕಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತೇಳಿ. ಬಹುಶಃ ಮಹಿಳೆಯರು, ಹೆಣ್ಣು ಮಕ್ಕಳು ಹುಟ್ಟುವಾಗಲೇ ದೇವರು ನಿಮಗೆ 4 ಹೊತ್ತದ ಗುಣ ಕೊಟ್ಟು ಹುಟ್ಟಿಸಿದ್ದಾರೆ ಅಂತ ಹೇಳಲಿಕ್ಕೆ ಏನಂದ್ರೆ ಯು ಆರ್ ಬಾರ್ನ್ ಲೀಡರ್. ಮಹಿಳೆಯರು ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್. ಆಗ ಹುಡುಗರು ಕೇಳ್ತಾರೆ ಯಾಕೆ ಅಂತೇಳಿ. ಆಗ ನಾನು ಹೇಳ್ತಾ ಇರ್ತೇನೆ, ನೋಡಿ, ಒಂದು ಮನೆಯಲ್ಲಿ ಗಂಡು ಮಗಿದ್ದರೆ ನನ್ನನ್ನು ಸೇರಿಸಿ ನಾವು ಸಂಜೆಗೆ ಹೋಗಿ ಬ್ಯಾಟ್ ತಗೊಂಡು ಹೋಗ್ಲಿಕ್ಕೆ ಆಯಿತು 4 ಗಂಟೆಗೆ. ಅದೇ ಒಂದು ಸಹೋದರಿ ಇದ್ದರೆ ತನ್ನ ತಾಯಿಯ ಅರ್ಧ ಕೆಲಸವನ್ನು ಆ ಸಹೋದರಿ ಮನೆಯಲ್ಲಿ ತನ್ನಿಂದ ತಾನೇ ಮಾಡ್ತಾರೆ, ಕಿಚನ್ನಲ್ಲಿ ಅರ್ಧ ಕೆಲಸ ಮಾಡ್ತಾರೆ. ಯಾರಾದರೂ ಮನೆಗೆ ಬಂದರೆ ಆ ಬಂದವರನ್ನು ಸತ್ಕರಿಸುವಂಥ, ಸುಧಾರಿಸುವಂಥ ಕೆಲಸವನ್ನು ಕೂಡ ಇವತ್ತು ಆ ತಾಯಿಯು ಸಹೋದರಿ ನಮ್ಮಲ್ಲಿ ಮಾಡ್ತಾರೆ. ತಂಗಿಯರು ತಮ್ಮಂದಿರಿದ್ದರೆ ತಾಯಿಯ ಅರ್ಧ ಕೆಲಸವನ್ನು ಅವರನ್ನು ಸುಧಾರಿಸುವಂಥ, ನೀವು ಹೋಗುವಂಥ ಕೆಲಸವನ್ನು ಆ ಸಹೋದರಿ ಮಾಡ್ತಾರೆ. ನೀವು ಯಾವುದೇ ಒಂದು ಮನೆಗೆ ಹೋಗಿ ಅಲ್ಲಿ ಮಕ್ಕಳು ಜಾಸ್ತಿ ಇದ್ದರೆ ಒಬ್ಬ ಸಹೋದರಿ ಒಂದು ಮಗುವನ್ನು ಇಲ್ಲಿ ಹಾಕಿ ಸುತ್ತ ಅವರು ಇಡೀ ನೋಡಿಕೊಂಡು, ಅಲ್ಲಿ ಗಂಡು ಮಗ ನಮಗೆ ಸಿಗ್ತದ ಹುಡ್ಕೊಂಡು ಇಲ್ಲಿ ಹೋದರೆ, ಅದು ಹುಡುಗಿ ನಮಗೆ ಸಹೋದರಿ ನಮಗೆ ಸಿಕ್ಕುವಂಥ ಕೆಲಸ ಇವತ್ತು ಆಗ್ತದೆ. ಅಷ್ಟೇ ಯಾಕೆ, 18, 20 ವರ್ಷ ನಂತರ ಇವರು ಬೆಳೆದಂಥ ಮನೆಯೇ ಬೇರೆ, ಕುಟುಂಬಸ್ಥರೇ ಬೇರೆ, ಪರಿಸ್ಥಿತಿಯೇ ಬೇರೆ, ಊರೇ ಬೇರೆ. ರಾತ್ರಿ ಬೆಳಗಾಗುವ ಮದುವೆಗೆ ಎಲ್ಲಿಗೋ ಹೋಗ್ತಾರೆ, ಅಲ್ಲಿ ಊರೇ ಬೇರೆ, ಅಲ್ಲಿ ಪರಿಚಯಸ್ಥರೇ ಬೇರೆ, ಅಲ್ಲಿ ಸಂಬಂಧಿಕರೇ ಬೇರೆ, ಅಲ್ಲಿ ಆ ವಿಚಾರಗಳೇ ಬೇರೆ, ಎಲ್ಲ ಬೇರೆ ಆದರೂ ಕೂಡ ಅಲ್ಲಿ ಅತ್ತೆಯನ್ನು, ಮಾವನನ್ನು, ನಾದಿನಿಯರನ್ನು, ಗಂಡನನ್ನು, ಸೋದರರನ್ನು, ಸೊಸೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬದ ರೀತಿ ತಗೊಳ್ಳುವಂಥ ಶಕ್ತಿ ಇದ್ದರೆ ಅದು ಮಹಿಳೆಯರಿಗೆ ಮಾತ್ರ ದೇವರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿಯೇ ಅದು ನಮ್ಮ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಆದ ಕಾರಣ ಅದರ ಆತ್ಮವಿಶ್ವಾಸವನ್ನು ಪಡ್ಕೊಂಡು ನನಗೆ ಕೂಡ ಈ ರೀತಿ ಮಾಡ್ಬೋದು ಅದೇ ಯಾಕೆ ನಾನು ಹೇಳ್ತಾರೆ ತಮಾಷೆಗೆ, ಮನೆಯಲ್ಲಿ ನಮ್ಮಲ್ಲಿ ಡಾಕ್ಟ್ರು ಅವ್ರು ಏನಾದರೂ ನಮಗೆ ಸ್ವಲ್ಪ ಕೆಮ್ಮು ಬಂದರೆ ಸಾಕು, 5 ನಿಮಿಷದಲ್ಲಿ ಬಂದು ನಮಗೂ ಮದ್ದು ಕೊಟ್ಟು ಆಯಿತು. ಇನ್ನೊಂದು ಆಯಿತು, ಅವರು ಡಾಕ್ಟ್ರು ಆಗ್ತಾರೆ. ಮನೆ ಕಟ್ಟುವಾಗ ಇಂಜಿನಿಯರ್ ಬೇಕಾದ್ರೆ ಇವರದೊಂದು ಇವರು ಇಂಟೀರಿಯರ್ ಕೂಡ ಆಗ್ತಾರೆ. ಆರ್ಕಿಟೆಕ್ಟ್ ಎಲ್ಲ ರೀತಿಯ ಒಂದು ಕಲೆ ಅವರಿಗೆ ದೇವರು ಕೊಟ್ಟಿದ್ದಾರೆ. ಇಂಟೀರಿಯರ್ ಮಾಡ್ತಾರೆ, ಅಲ್ಲಿ ಮನೆಯವರು ಡಾಕ್ಟ್ರು ಹುಷಾರು ನಮಗೆ ಬಂದು ಮದ್ದು ಕೊಡ್ತಾರೆ. ಎಲ್ಲ ರೀತಿಯ ಆ ಸುಧಾರಿತ ಶಕ್ತಿ ಇದೆ ಅಲ್ಲ, ಅದು ಸೋದರಿಗಿದೆ. ಅವ್ರಿಗೆ ನಾವು ಸಮಾಜದವರು ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡೋದು ಅವಕಾಶ ಆಗಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾವು ಬಹುಶಃ ನಮ್ಮ ಅಕಾಡೆಮಿಯಲ್ಲಿ ಮಹಿಳೆಯರನ್ನಾಗ್ತೇವೆ ಮತ್ತು 33% ಬರುವಂಥದ್ದು ಇದೆಲ್ಲ ಕೂಡ ನಿಮಗೆ ಆತ್ಮವಿಶ್ವಾಸ ಕೊಡುವಂಥ ಕೆಲಸ ಅಂತ ಹೇಳಿಕೊಳ್ತಾ, ತಾವು ಕೂಡ ಭವಿಷ್ಯದ ಯಾಕಂತ ಹೇಳಿದರೆ 50% ಇರುವಂತಹ ಮಹಿಳೆಯರನ್ನು ದೂರವಿಟ್ಟು ನಾವೇ ಸಮಾಜವನ್ನು ಮುಂದೆ ತೆಕ್ಕೊಂಡು ಹೋಗ್ತದೆ ಅಂತ ಹೇಳಿದರೆ ಅದು ಮೂರ್ಖತನದ ಪರಮವಾದಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅವರು ಕೂಡ ಅವರಾಗದಂಥ ಪ್ರಾಮುಖ್ಯತೆ ಅಲ್ಲಲ್ಲಿ ಕೊಡುವಂಥ ಕೆಲಸ ಇವತ್ತು ಎಲ್ಲ ಕೂಡ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಖಾಲಿದ್ ಹೇಳಿದರು, ಈಗೆಲ್ಲ ಆಗಿದೆ, ಏನು ಮುಂದೆ ಮುಖ್ಯಮಂತ್ರಿಗಳಾಗ್ತದೆ ಅಂತೇಳಿ. ಅಂತ ಯಾವುದೇ ಬಹುಶಃ ನನಗೆ ಆಶೆ ಖಂಡಿತವಾಗಿ ಯಾವುದು ಕೂಡ ಇಲ್ಲ. ನಾನು ಯಾವುದು ಆಶೆನೂ ಕೂಡ ಇಡ್ಲೂ ಇಲ್ಲ. ನನ್ನ ಕ್ಷೇತ್ರ ನನಗಿನ್ನು ಪಕ್ಷ ಟಿಕೆಟ್ ಕೊಟ್ಟರೆ ನಾನು ಮತ್ತು ನಿಂತು ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರು ಇನ್ನೊಂದು 20 ವರ್ಷ ಗೆಲ್ಲಿಸಿ 4 ಟರ್ಮ್, ಈಗ 5 ಟರ್ಮ್ ಆಗಿದೆ, ಇನ್ನೊಂದು 4 ಟರ್ಮ್ ಗೆಲ್ಲಿಸಿ ಕೊಟ್ಟರೆ ಆವಾಗ ಅದರ ಬಗ್ಗೆ ಆಲೋಚನೆ ಮಾಡುವಂಥ ಕೆಲಸ ಇವತ್ತು ಮಾಡುವ. ಆದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಆಗಿಕೊಂಡು ನನಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಿಮ್ಮೆಲ್ಲ ಮುಖಾಂತರ ಸಿಕ್ಕಿದಂಥ ಅವಕಾಶ ಏನಿದೆ ಅದಕ್ಕಾಗಿ ಯಾವಾಗಲೂ ಕೂಡ ನಾನು ವಿಶೇಷವಾಗಿ ಅದಕ್ಕೆ ನಾನು ಋಣ ಯಾವತ್ತೂ ಇದೆ, ಅಧಿಕಾರಿ ಇರಲಿ ಅಧಿಕಾರಿ ಇಲ್ಲದಿರಲಿ, ನಾನು ಸಮಾಜಕ್ಕೆ, ಸಮುದಾಯಕ್ಕೆ, ಊರಿಗೆ, ಕ್ಷೇತ್ರಕ್ಕೆ ಅದು ಯಾವುದೇ ಸಂದರ್ಭ ಎಲ್ಲ ರೀತಿಯ ಕೆಲಸವನ್ನು ಖಂಡಿತ ಮಾಡಿ ಕೊಡ್ತಂದು ಹೇಳಿಕೊಳ್ತಾ, ನಾನು ಬ್ಯಾರಿಸ್ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಂತ ಉಮರ್ ಯುವಚರಿಗೆ ಆದಷ್ಟು ಬೇಗ ನಾವು ಸೇರಿ ಶಂಕುಸ್ಥಾಪನೆ ಮಾಡಿ ದೊಡ್ಡ ಮಟ್ಟದ ಒಂದು ಸಮಾರಂಭವನ್ನು ಬಹುಶಃ ನಮ್ಮ ಕ್ಷೇತ್ರದಲ್ಲೇ ಮಾಡಿಕೊಳ್ಳೋಣ.